ಬನ್ನಿ, ನಿಮ್ಗೆಲ್ರಿಗೂ ಸ್ವಾಗತ ಬೆಳಗಾವಿ ಜಿಲ್ಲೆಗೆ. ನಾವು ಹೋಗೋಣ ತಲ್ಲೂರಿಗೆ. ಸುಮಾರು 10 ಎಕರೆ ಸ್ಪೇಸ್ ಅಲ್ಲಿ ಇದೆ ಈ ವಾಡೆ. ಸ್ನೇಹಿತರೆ, ಇದು ಈ ವಾಡೆಯ ಸೀಕ್ರೆಟ್ ಅಂಡರ್ ಗ್ರೌಂಡ್. ಮಲ್ಲಸರ್ಜನ ಮೊದಲನೇ ಪತ್ನಿ ರುದ್ರಮ್ಮ ತಾಯಿಯನವರು ಈ ಮಂತನದ ಹೆಣ್ಮಗಳು. ಕಿತ್ತೂರು ಚೆನ್ನಮ್ಮ ಅವ್ರ ಪತಿ ಮಲ್ಲಸರ್ಜ ಇದಾರಲ್ಲ, ಅವರ ಮಲ್ಲಸರ್ಜ ಮೊದಲನೇ ಪತ್ನಿ ಇಲ್ಲಿ ಅವರು. ತಲೆ ಎತ್ತಕ್ಕಾಗಲ್ಲ ಇದು ಪೂರ್ತಿ. ಆಮೇಲೆ ಇದ್ರ ಬಾಗಿಲು ಕೂಡ ಅಷ್ಟೇ ನೋಡ್ತಿದ್ದೀರಾ. ಈಗ ನಾನು ಹೋಗ್ತಾ ಇರುವಂತಹ ಜಾಗ ಸ್ನೇಹಿತರೆ, ಒಂದು ಅಲಾರಂ ಸ್ಟ್ಯಾಂಡ್. ಬನ್ನಿ, ಇಲ್ಲಿ ನಿಮ್ಗೊಂದು ಆಶ್ಚರ್ಯಕರವಾದಂತಹ ಬಹಳ ರೋಚಕವಾದಂತಹ ಒಂದು ವಿಷಯನ ನಾನು ನಿಮ್ಗೆ ತೋರಿಸ್ಬೇಕು. ಮರದ ಮೆಟ್ಲುಗಳು, ಈ ಫಿನಿಶ್, ಈ ಕರ್ವೇಚರ್, ನಿಮಗೆ ನಾಗವಲ್ಲಿ ಸಿನಿಮಾ ನೆನಪಾಗ್ತಾ ಇದಿರಬಹುದು. ಬಹುಶಃ ಈ ಬೀಗ ಇವತ್ತೇನಾದ್ರು ಮಾರುತಿ ಅಂತ ಇಟ್ಟರೆ ಇದು ಲಕ್ಷಾಂತರ ರೂಪಾಯಿಗೆ ಸೇಲ್ ಆಗುತ್ತೆ. ಆಂಟಿಕ್ ಬೀಗ ಇದು. ಆ ಕಾಲದ ಹೋಳಿಗೆ ಹೂರಣ ರುಬ್ಬುವ ಕಲ್ಲು, ಖಾರ ಹರಿಯುವ ಕಲ್ಲುಗಳು ನೋಡಿ. ಹಂಡೆ, ಆ ಕಾಲದ ತಾಮ್ರದ ಹಂಡೆಗಳು. ಅದು ಆಲ್ರೆಡಿ 6000 ಎಕರ್ ಐತ್ರಿ, ನಮ್ಮ ಕಡೆನ ಐತಿ ಇನ್ನೂ ತನ, ಈಗಲೂ ಇದ್ದಾರೆ. ಕರುನಾಡ ತಾಯಿ ಸದಾ ಚಿನ್ಮಯಿ. ನಿಮಗೆ ಹೆಮ್ಮೆಯ ಬೆಳಗಾವಿ ಜಿಲ್ಲೆಗೆ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವಾಗತ ನಿಮಗೆ ಬೆಳಗಾವಿಗೆ, ಚೆನ್ನಮ್ಮನ ಕಿತ್ತೂರು ಇರುವಂಥ ಬೆಳಗಾವಿಗೆ. ಸಂಗೊಳ್ಳಿ ರಾಯಣ್ಣ ಅವರು ನಡೆದಾಡಿದ ನಾಡು ಬೆಳಗಾವಿಗೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಈ ಕಡೆ ಹೋದರೆ ಬೈಲಹೊಂಗ್ಲಕ್ಕೆ ಹೋಗುತ್ತೆ ರಸ್ತೆ. ಬೈಲಹೊಂಗ್ಲ ಇಲ್ಲಿಂದ 12 ಕಿಲೋಮೀಟ್ರು. ಚಚಡಿ ಮತ್ತು ಯರಗಟ್ಟಿ. ಚಚಡಿನಲ್ಲಿ ಒಂದು ಅದ್ಭುತವಾದ ವಾಡೆ ಇದೆ, ಚಚಡಿ ವಾಡೆ. ಕಲಾ ಮಾಧ್ಯಮದಲ್ಲಿ ನಾವು ಈಗಾಗಲೇ ಅದನ್ನು ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸಿದ್ದೀವಿ. ಮಲ್ಸರ್ಜ ಕಿತ್ತೂರು ದೊರೆ ಅವ್ರಿಗಿಬ್ರು ಹೆಣ್ರು. ಫಸ್ಟ್ ಅವ್ರ ವೈಫು ನಮ್ಮ ಮನಿ ಹೆಣ್ಮಗಳು ರುದ್ರಮ್ಮ ದೇಸಾಯಿ, ಈ ಮನಿ ಹೆಣ್ಮಗಳು. ಚಚಡಿಯಲ್ಲಿ ಸುಮಾರು 800 ವರ್ಷಗಳ ಹಿಂದಿನ ದೊಡ್ಡ ವಾಡೆ ಇದೆ ಸ್ನೇಹಿತರೆ. ಕಿತ್ತೂರು ಚೆನ್ನಮ್ಮ ಅವರ ಸಂಬಂಧಿಕರದ, ಅವ್ರ ವಂಶದ ಪರಂಪರೆ ಸ್ನೇಹಿತರೆ. ಯರಗಟ್ಟಿ ಕೂಡ ಇದೆ ಮುಂದ್ಗಡೆ, ಯರಗಟ್ಟಿ. ಮತ್ತು ಮುಖ್ಯವಾಗಿ ಸ್ನೇಹಿತರೆ, ಈ ಕಡೆ ನಾವು ಬೈಲಹೊಂಗ್ಲಕ್ಕೆ ಹೋದರೆ 12 ಕಿಲೋಮೀಟ್ರ್ ಇಲ್ಲಿ ಮುಂದೆ ಹೋದರೆ ಸ್ನೇಹಿತರೆ, ಬೈಲಹೊಂಗಲದಲ್ಲಿ ಕಿತ್ತೂರು ಚೆನ್ನಮ್ಮಾಜಿ ಅವ್ರನ್ನ ಇಟ್ಟಿದ್ದಂತಹ ಜೈಲು ಮತ್ತು ಕಿತ್ತೂರು ಚೆನ್ನಮ್ಮಾಜಿಯವರ ಸಮಾಧಿ ಕೂಡ ಅಲ್ಲೇ ಇದೆ. ಅದನ್ನು ಕೂಡ ನಾವು ಕಲಾ ಮಾಧ್ಯಮದಲ್ಲಿ ಈಗಾಗಲೇ ತೋರಿಸಿದ್ದೀವಿ. ಚೆನ್ನಮ್ಮಾಜಿ ಅವರು ಕೊನೆ ಉಸಿರಾದ ಜಾಗ, ಲಿಂಗೈಕ್ಯರಾದ ಸ್ಥಳ, ಸಮಾಧಿ ಸ್ಥಳ. ಸ್ನೇಹಿತರೆ, ಈಗ ಉದ್ದೇಶ ಏನು ಅಂತಂದರೆ ಸ್ನೇಹಿತರೆ, ನಾವೀಗ ಹೋಗ್ತಾ ಇರುವಂಥದ್ದು ತಲ್ಲೂರು ಕಡೆಗೆ. ತಲ್ಲೂರು ಇಲ್ಲಿ ಯರಗಟ್ಟಿ ಹತ್ರ ಬರುವಂಥ ಒಂದು ಪ್ರದೇಶ, ಒಂದು ಹಳ್ಳಿ ಅದು ತಲ್ಲೂರು. ತಲ್ಲೂರಲ್ಲೂ ಕೂಡ ಒಂದು ವಾಡೆ ಇದೆ, ಒಂದು ಹಳೆಯ ವಾಡೆ ಇದೆ. ಆ ತಲ್ಲೂರು ವಾಡೆ ಕೂಡ ಕಿತ್ತೂರು ಚೆನ್ನಮ್ಮ ಅವರ ಪರಂಪರೆಗೆ ಸೇರಿದಂತಹ ಒಂದು ವಾಡೆ ಸ್ನೇಹಿತರೆ. ಅಲ್ಲಿ ಹೋಗಿ ಆ ವಾಡೆ ಹೇಗಿದೆ, ಆ ವಾಡೆ ಹಿಂದಿನ ಕಥೆ ಏನು, ಅವ್ರು ಯಾರು ಅಂತನ್ನುವ ನಿಗೂಢವಾದ ಕಥೆಗಳನ್ನು ಹೆಕ್ಕೋಕೆ ಅಂತ ಹೊರಟಿದ್ದೀವಿ. ಬನ್ನಿ, ನಿಮ್ಗೆಲ್ರಿಗೂ ಸ್ವಾಗತ ಬೆಳಗಾವಿ ಜಿಲ್ಲೆಗೆ. ನಾವು ಹೋಗೋಣ ತಲ್ಲೂರಿಗೆ. ಇಲ್ಲಿಂದ ಸುಮಾರು ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಬಹಳ ಮುಖ್ಯವಾಗಿ ಸ್ನೇಹಿತರೆ, ಇಲ್ಲೊಂದು ನೇಸರ್ಗಿ ಅಂತ ಒಂದು ಗ್ರಾಮ ಬರುತ್ತೆ, ನೇಸರ್ಗಿ ಅಂತ. ಆ ಗ್ರಾಮನೂ ಕೂಡ ಅನೇಕ ಕಾರಣಗಳಿಗೆ ಪ್ರಖ್ಯಾತವಾದಂಥ ಒಂದು ಊರು. ಅಲ್ಲಿ ಕೋಟೆ ಎಲ್ಲ ಇದೆ ಸ್ನೇಹಿತರೆ. ಹೋಗೋಣ ಈಗ ನಾವು ತಲ್ಲೂರಿಗೆ, ಕಿತ್ತೂರು ಚೆನ್ನಮ್ಮ ಅವರ ವಂಶದವರ ವಾಡೆಗೆ ಸ್ನೇಹಿತರೆ. ಆ ಕಥೆಗಳನ್ನು ಕೇಳೋಣ. ಸ್ವಾಗತ ನಿಮಗೆ ಇತಿಹಾಸದ ಮರೆತು ಹೋದ ಈ ಸಂಪುಟಗಳಿಗೆ. ಬನ್ನಿ, ನಾವು ಈ ಕಡೆ ಇಲ್ಲಿ ಬಲಕ್ಕೆ ತಗೊಂಡ್ವಿ, ಮುಂದೆ ಹೋಗ್ಬೇಕು. ನೋಡಿ, ಇಲ್ಲಿ ಪೂರ್ತಿ ಮಳೆ, ಹೆವಿ ಮಳೆ ಬಂದಿದೆ, ದೊಡ್ಡ ಮಳೆ ಬಂದಿದೆ ಇಲ್ಲಿ. ತಲ್ಲೂರು ಯಾವ ಕಡೆ ಅಣ್ಣ? ತಲ್ಲೂರು ನೋಡಿ, ಇಲ್ಲಿ ಒಂದು ತಾಯಿ ಮಗ ಎಷ್ಟು ಕ್ಯೂಟಾಗಿ ಪಾಪ ಮಳೆಯಲ್ಲಿ ನೆನ್ಕೊಂಡು ಬರ್ತಾ ಇದ್ದಾರೆ ನೋಡಿ ಅವರಿಬ್ರು. ಅಬ್ಬಾ ಸ್ನೇಹಿತರೆ, ತಲ್ಲೂರು ಬಂತು. ಇದು ನೀವು ನೋಡ್ತಾ ಇದ್ದೀರಿ ಇಲ್ಲಿ ಓಂ ಶ್ರೀ ಗಜಾನನ ದೇವಸ್ಥಾನ, ಯರಗಟ್ಟಿ ತಾಲೂಕು, ಯರಗಟ್ಟಿ ಜಿಲ್ಲಾ ಬೆಳಗಾವಿ. ತಲ್ಲೂರಿಗೆ ಬಂದ್ವಿ ನಾವು. ವಾಡೆ ಹೋಗೋಣ. ಸರ್, ವಾಡೆ ಇಲ್ಲಿರೋದು? ವಾಡೆ ಸ್ಟ್ರೇಟು. ಥ್ಯಾಂಕ್ ಯು. ಹೆವಿ ಮಳೆ, ಸಂಜೆ ಬೇರೆ ಆಗ್ತಾ ಇದೆ. ಇದೇ ಇದೆಯಲ್ಲ, ಇದೇನಾ ವಾಡೆ? ಅದಲ್ಲ, ಇದು ನೋಡೋಕೆ ಹಂಗೆ ಇದೆ, ವಾಡೆ ಥರನೇ ಇದೆ. ಶ್ರೀ ವೀರಭದ್ರ ಪ್ರಸನ್ನ ದೇವಸ್ಥಾನ ಇರಬೇಕಿದು. ದೇವಸ್ಥಾನ ಗುಡಿ ಬಟ್ ಅದಿರಬೇಕು. ಅಲ್ಲಿ ದೊಡ್ಡ ಕಾಣ್ತಾ ಇದೆ ಬಟ್ ಇದು ಇಲ್ಲ ಇದ್ರೆ ವಾಡೆ. ಅಯ್ಯೋ, ಮ್ಯಾಗ್ನಿಫಿಸೆಂಟ್, ಎಕ್ಸ್ಟ್ರಾರ್ಡಿನರಿ ವಾಡೆ ಬಂತು ಈಗ ಇಲ್ಲಿಂದ. ಓ ಗಾಡ್ ಜೀಲಾ, ಸಖತ್ ವಾಡೆ ಸ್ನೇಹಿತರೆ ಇದು. ಮೂಲ ಬೆಳವಡಿ, ಅಲ್ಲಿಂದ ಅದು 5 ಭಾಗ ಆಗೈತಿ. ಒಂದು ಚಚಡಿ, ಒಂದು ರುದ್ರಾಪುರ, ಒಂದು ತಲ್ಲೂರು, ಒಂದು ಗೋತ್ಮಾರ, ಆಮೇಲೆ ಮೂಲ ಬೆಳವಡಿ ಅಂತಾರೆ. ಬೆಳವಡಿ ಮಲ್ಲಮ್ಮ ಹಾಕೋತಲ್ಲ, ಶಿವಾಜಿ ವಿರುದ್ಧ ಹೋರಾಟ ಮಾಡಿದ್ಲಲ್ಲ, ಅದು ಮೂಲ ಅಂತಂದದ. ಮಲ್ಲಸರ್ಜನ ಮೊದಲನೇ ಪತ್ನಿ ರುದ್ರಮ್ಮ ತಾಯಿಯನವರು ತಲ್ಲೂರಿನ ಈ ಮಂತನದ ಹೆಣ್ಮಗಳು, ತಲ್ಲೂರು ದೇಶಕತೆ ಹೆಣ್ಮಗಳು. ಅಂದ್ರೆ ಕಿತ್ತೂರು ಚೆನ್ನಮ್ಮ ಅವ್ರ ಪತಿ ಮಲ್ಲಸರ್ಜ ಇದಾರಲ್ಲ, ಅವರ ಮಲ್ಲಸರ್ಜ ಮೊದಲನೇ ಪತ್ನಿ ಇಲ್ಲಿ ಅವರೇ. ನಂತರ ಇವರು ರಾಣಿ ಚೆನ್ನಮ್ಮ. ಇವರು ರಾಣಿ ಚೆನ್ನಮ್ಮ ಅವ್ರಕಿನ್ನ ಭಾಳ ಜಾಣೆ, ವಿದ್ಯಾವಂತ ಆಗಿದ್ರು, ಜಾಣೆ ಆಗಿದ್ರು. ಆದರೆ ಎಲ್ಲ ನಮ್ಮ ಅವ್ರು ಚಿಕ್ಕ ವಯಸ್ಸಿನವ್ರನ್ನ ಮೆಚ್ಚಿ ಮದುವೆ ಮಾಡ್ಕೊಂಬಂದ್ರಲ್ಲ ಮಲ್ಲಸರ್ಜ ಅವರು ಯುದ್ಧದಲ್ಲಿ ಅವ್ರು ಹೋರಾಡಿದ್ರು. ಇವ್ರ ಹಿಂದೆ ಅವ್ರಿಗೆ ಒಂದು ಬೆನ್ನೆಲುಬಾಗಿದ್ರು ರುದ್ರಮ್ಮ ತಾಯಿಯವರು. ಬ್ರಿಟಿಷರು ಏನು ಅಟ್ಯಾಕ್ ಮಾಡಿರಲ್ಲ ಕಿತ್ತೂರ್ಗೆ. ಅವ್ರು ಕುದುರೆ ಮೇಲೆ ಹೋಗ್ತಾ ಸಂಗೊಳ್ಳಿ ಅಂತ ಮಲಪ್ರಭಾ ದಂಡೆ ಮೇಲೆ ಇನ್ನೂ ತನಕ ಅವ್ರದ್ದು ಇದು ಸಮಾಧಿ ಇದೆ ಅಂತ
ಅಲ್ಲಿ ಸಂಗೊಳ್ಳಿ ಊರಾಗ ಇನ್ನೂ ರುದ್ರಮ್ಮ ತಾಯಿದು ಸಮಾಧಿ ಇದೆ, ಅವ್ರದ್ದು ಸೀರೆ ಇನ್ನೂ ಇದೆ ಅಂತ ಅಲ್ಲಿ ಒಂದು ಮಂತಂದವ್ರು ಕಾಪಾಡಿ ಇಟ್ಕೊಂಡಿದ್ದಾರೆ ಅದು ರುದ್ರಮ್ಮ ತಾಯಿಯವ್ರದ್ದು. ಅಂದರೆ ಅವರು ಬ್ರಿಟಿಷರು ಏನು ಕಿತ್ತೂರು ಸಂಸ್ಥಾನಕ್ಕೆ ಆಕ್ರಮಣ ಮಾಡಿದಾಗ ಅವರು ಅರಮನೆ ಹಿಂಭಾಗದಿಂದ ಕುದುರೆ ಮೇಲೆ ಹೋಗ್ತಾ ಮಲಪ್ರಭಾದ ಹತ್ರ ಸಂಗೊಳ್ಳಿ ಅಂತ ಒಂದು ಊರು ಐತ್ರಿ. ಸಂಗೊಳ್ಳಿ, ಸಂಗೊಳ್ಳಿ ರಾಯಣ್ಣ. ಹಾಂ, ಅಲ್ಲಿ ಅವರು ತೀರು ಹೋದರು ಅಂತ ಕತೆ ಇದೆ, ಗೊತ್ತಿದೆ. ಇದಕ್ಕಿಂತ ಮೊದಲೇ ವಾಡೆ ಆ ಸೈಡ್ ಐತ್ರಿ, ಅದೆಲ್ಲ ಬಿದ್ದ ಮೇಲೆ ಇದು ಕತ್ಲೈನ್ ಕೋಟೆಗೋಡೆ ಐತಲ್ಲ, ಇದು ಮೊದಲಿಂದ ಐತಿ. ಇದು ನಡ್ಕಿನ ಬಿಲ್ಡಿಂಗ್ ಏನೈತ್ರಿ ಸ್ವಲ್ಪ ಹೊಸದು. ಅದನ್ನು ಈಗ ಈ ಫೋಟೋದಾಗ ಒಬ್ರು ಅದಾರ ನೋಡ್ರಿ ಅಜ್ಜಿ, ಅವ್ರ ಯಜಮಾನರು ಲಘು ತೀರ್ಕೊಂಡ್ರು. ಅವ್ರಿಗಿಬ್ರು ಗಂಡು ಮಕ್ಕಳು, ಒಬ್ಬರು ಚಂದ್ರಪ್ರಭು ದೇಸಾಯಿ, ಒಬ್ಬರು ವೀರಭದ್ರಪ್ಪ ದೇಸಾಯಿ ಅಂತ ಇಬ್ಬರು. ಅವ್ರು ಒಬ್ಬರು ಮುರುಗೋಡು ಕಲ್ಲು ಉಳಿದ್ರಿ, ಒಬ್ಬರು ಇಲ್ಲಿ ಉಳಿದ್ರು. ಅವ್ರ ಮಕ್ಕಳು ಇನ್ನೂ ಸಣ್ಣವರಿದ್ದಾಗನ ಅವ್ರ ಯಜಮಾನ್ರು ತೀರ್ಕೊಂಡ್ಮೇಲೆ ಈ ವಾಡೆ ಅವ್ರ ತವ್ರ ಮನೆ ಬೆನ್ಕಪ್ಪ ಗೌಡ್ರು ಅವ್ರ ತವ್ರ ಮನೆ, ಅವರ ಸಹಾಯದಿಂದ ಈ ಒಂದು ವಾಡೆಯವ್ರನ್ನ ಕಟ್ಟಿದ್ರಂತ. ಅವ್ರ ಯಜಮಾನ್ರಿದ್ದಾಗ ಅರ್ಧ ಆಗಿತ್ತು, ಅವ್ರು ತೀರ್ ಹೋದ್ಮೇಲೆ ಪೂರ ಎಲ್ಲ ಮಾಡಿ ಮುಗಿಸಾರಿದ್ದ. ಇದು 300-400 ವರ್ಷದ್ದು ಇರ್ಬೋದು ರೀ. ನಮ್ಮ ಅತ್ತೆಯವರು ತೀರ್ಕೊಂಡ 2018 ರೀ. ನಮ್ಮ ಅವ್ರು ಅದಕ್ಕಿಂತ ಮೊದಲು ಒಂದು 4-5 ವರ್ಷ ಮೊದಲು ತೀರ್ಕೊಂಡ್ರು. ನಮ್ಮ ಯಜಮಾನ್ರು ತೀರ್ಕೊಂಡು ಒಂದು 15-20 ವರ್ಷ ಆತ್ರಿ ಈಗಾಗಲೇ. ನಮ್ಮ ಅತ್ತೆಯವ್ರಿಗೆ 4 ಮಂದಿ ಗಂಡು ಮಕ್ಕಳು, ನಾನು ದೊಡ್ಡೋಳು ಸೊಸಿ, ನನಗೊಬ್ಬನ ಮಗ ಅದಾನ ಪ್ರಫುಲ್ ದೇಸಾಯಿ ಅಂತ. ಇನ್ನು ನಮ್ಮ ಐದಂದ್ರೆ ಅನಿಲ್ ಕುಮಾರ್ ದೇಸಾಯಿ, ವಿನಯ್ ಕುಮಾರ್ ದೇಸಾಯಿ, ಆಮೇಲೆ ಸಂಜಯ್ ದೇಸಾಯಿ ಅಂತ ಅದಾರ. ನಾವು ಈ ಸುತ್ತು ಇದು ಮುರುಗೋಡು 30 ಹಳ್ಳಿ ಅಂದರೆ ದೊಡ್ಡ 30 ಹಳ್ಳಿಯಿಂದ ಎಲ್ಲ ಕಲೆಕ್ಟ್ ಆಕಿತ್ತಂತ್ರಿ. ಇಲ್ಲಿ ದವಸ ಧಾನ್ಯ ಎಲ್ಲ ಇಲ್ಲೇ ಬಂದು ಇರ್ತಿತ್ತು. ಎಲ್ಲ ಕಡೆ ರೈತರು ಇದ್ರಂತ್ರಿ. ಅದೊಂದು ಏನು ಕಾಯ್ದೆ ಬಂದ್ಕೊಳ್ಳಿ ಎಲ್ಲ ಅವರು ರೈತರಿಗೆ ನಾವು ಹೊಲಗಳು ಹೋಗ್ಯಾವ್ರಿ. ಹಿಂಗಾಗಿ ಎಷ್ಟಿದ್ದು ಇರ್ಬೋದು ಬಹುಶಃ ಒಂದು ಜಮೀನು ಅವಾಗ? ಅವಾಗ ಒಂದು ಈಗಂತೂ ನಮ್ದಿಲ್ಲೇ ಗುಡ್ಡದೊಂದು ಗುಡ್ಡ ಪ್ರದೇಶ ಐತ್ರಿ. ಅದು ಆಲ್ರೆಡಿ 6000 ಎಕರ್ ಐತ್ರಿ. ನಮ್ಮ ಕಡೆನೇ ಐತಿ ಇನ್ನೂ ತನ, ಈಗಲೂ ಇದೆ ರೀ. ಗುಡ್ಡ ಇದ್ರಿ. ಅದೇನು ಬೆಳೆ ಹಂಗೆ ಸುಮ್ಮನೆ ಗಿಡ ಗಂಟಿ ಹಿಂಗೆ ಜಲ ಕುರಿ ಅದೆಲ್ಲ ಇದು ಬಿಡ್ತಾರೆ. ಅಲ್ಲಿ ಕಲ್ಲು ಮಣ್ಣು ಮನೆಯೆಲ್ಲ ಕಟ್ಟು ಈಗೆಲ್ಲ ಇಟ್ಟಂಗೆ ಬಂದವ್ರಿ. ಮೊದಲೇ ಕಲ್ಲಿಂದನೇ ಕಲ್ಲು ತಂತಂದು ಮನೆ ಕಟ್ತಿದ್ರು, ಪಾಸ್ ತಗೋತಿದ್ರು. ಹೌದು ರೀ. ಸೊ ಅಂದರೆ ಈ ವಾಡೆ ಆದಾಯ ಕೃಷಿನೇ? ಹಾಂ, ಕೃಷಿ. ಆಮೇಲೆ ಬೆಳಗಾವಿನಲ್ಲಿ ಇದೇ ಟೈಪ್ ಮನೆ ಐತಿ, ಸಣ್ಣದೈತ್ರಿ. ಅದು 8 ಗುಂಟೆ ಜಾಗನಾಗ ಐತ್ರಿ. ಅದು ಸ್ವಲ್ಪ ಹಿಂಗೆ ಸ್ವಲ್ಪ ಮಿನಿ ವಾಡೆ ಇದ್ದಂಗೆ ಐತ್ರಿ. ಅಲ್ಲೇ ಸ್ವಲ್ಪ ಹಿಂದೆ ಒಂದು 2 ಗುಂಟೆ ಜಾಗನಾಗ ಒಂದು ಕಂಪ್ಯೂಟರ್ ಸೆಂಟರ್. ಮೊದಲೆಲ್ಲ ಇವು ಇಂಟರ್ನೆಟ್ ಎಲ್ಲ ಮೊಬೈಲ್ನಾಗ ಇರಲಿಲ್ಲಲ್ಲ, ಅದೊಂದು ಕಂಪ್ಯೂಟರ್ ಸೆಂಟ್ರ್ ಅಂತ ಒಂದು ದೊಡ್ಡದು ತೆಗ್ದಿದ್ವಿ. ಆಮೇಲೆ ಒಂದು ಮೆಡಿಕಲ್ ಶಾಪ್ ಐತ್ರಿ, ಬಾಡಿಗೆ ಕೊಟ್ಟೇವ್ರಿ. ಈಗೆಲ್ಲ ಏನು ಅನ್ಸುತ್ತೆ ವಾಡೆ ನಿರ್ವಹಣೆ ಇದಕ್ಕಾಗೋಷ್ಟು? ಇಲ್ಲ, ಇದು ನಮ್ಗೊಂದು ಹೆಮ್ಮೆ ಐತ್ರಿ. ಅದು ನನ್ನ ತವ್ರ ಮನೇನು ಮಾಂಬ್ಲೆ ದೇಸಾಯಿ ಅಂತೇನೆ ರೀ. ಹಂದಿಂಗ್ನೂರು ಮಾಂಬ್ಲೆ ದೇಸಾಯರು ಭಾಳ ಬ್ರಾಂಚಸ್ ಅದಾವ್ರಿ. ಅದು ಹಂದಿಂಗ್ನೂರು ಮೇನ್ ರೀ. ಆಮೇಲೆ ಅವ್ರದ್ದು ಹಂದಿಂಗ್ನೂರದಿಂದ ಧಾರವಾಡ ಮಟ್ಟ ಆಸ್ತಿ ಅವ್ರದ್ದು ಆ ದೇಶಕತ್ತಿದ್ದು ಹಂದಿಂಗ್ನೂರದ್ದು. ಅಲ್ಲೇ ಶಿಗ್ಗಾಂವ್ ರೀ, ಶಿಗ್ಗಾಂವ್, ಬಂಕಾಪುರ್, ಆಮೇಲೆ ಮೂಲ ಅಂದ್ರೆ ಬಂಕಾಪುರ್ ಐತ್ರಿ. ಅಲ್ಲೇ ವಾಡೆ ಡೆಮಲೇಶ್ ಅದ ಹಳೇದಿದ್ದಂತೆ ಹಂದಿಂಗ್ನೂರು ಶಿಫ್ಟ್ ಆದ್ರಿ. ಮೂಡಲ್ ಮನೆ ಶೂಟಿಂಗ್ ಆಗೈತಲ್ಲ ಹಂದಿಂಗ್ನೂರು. ಸರ್, ಮೂರು ಮನೆ ಶೂಟ್ ಆಗಿರೋ ಜಾಗ ಯಾವ ವರ್ಷ? 2000 ಇಸ್ವಿ ಮಠ ಆತಲ್ರಿ. ಇದ ಡೋರ್ ಅವ್ರಿಗೆ ರಂಬೆ ಕೊಂಬೆ ಮೇಲೆ ಹಾಡಿದ ಕೂಡ್ಲೆ ಇದ ಡೋರ್ ಓಪನ್ ಆಗ್ತಿತ್ತು. ಇವು ಲಾಕ್ ಆಗ್ತಾವ ಸರ್ ಡೋರ್. ಲಾಕ್ ಇಲ್ಲ, ಏನಿಲ್ಲ. ಏನು ಇದು ಸ್ವಲ್ಪ ಸ್ನಾನದ ಮನೆ. ಇದಕ್ಕೆ ನೀರು ಸಪ್ಲೈ ಹೆಂಗೆ? ಬಾವಿಲಿ ಹಾಕ್ತಿದ್ರಿ. ಇಲ್ಲೆಲ್ಲ ಕುಂತ ದರ್ಬಾರ್ ಮಾಡೋದ್ರಿ. ಎಟ್ ದ ಏಜ್ ಆಫ್ 60 years ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡ್ರಿ ಅವ್ರು. 60ನೇ ವರ್ಷಕ್ಕೆ ಸೆಕೆಂಡ್ ಮ್ಯಾರೇಜ್. 16,000 ಎಕರೆ ಜಮೀನ್ ಇದ್ದು ರೀ ಇದಕ್ಕೆ. 16,000 ಎಕರೆ? ನಮ್ದು ಈಗ 300 ಎಕರೆ ಐತಿ. ಎಷ್ಟು ಎಕರೆ ಇದೆ ಸರ್ ಈ ವಾಡೆ? 6 ಎಕರೆ ಐತಿ. ಇದ್ರದ್ದು ಹೆಂಗೆ ಮುರುಗೋಡ ಹಿಂಗೆ ಬ್ರಾಂಚಸ್ ಅದಾವಲ್ರಿ, ರುದ್ರಾಪುರ ಹಿಂಗೆ, ಹಂಗೆ ಬಂಕಾಪುರ ಅಂತ ನಂತವ್ರ ಮನೆ ರೀ. ಅಲ್ಲಿ ನಾವು ಮಾಂಬ್ಲೆ ದೇಸಾಯಿ ಮಗಳ ರೀ. ನಾನು ಬಂಕಾಪುರ ಅಂದ್ರೆ ಹಾವೇರಿ ಬಂಕಾಪುರ? ಹಾವೇರಿ ಟೋಲ್ ನಾಕ ಬರ್ತೈತಲ್ರಿ, ಅದಕ್ಕೆಲ್ಲ ನಮ್ದು ಆಸ್ತಿ ಹೋಗೈತ್ರಿ. ಹೈವೇ ಅಲ್ಲ? ಹಾಂ, ಹೈವೇ ನಮ್ದು ಆಸ್ತಿ ಹೋಗೈತಿ, ನನ್ನ ತವ್ರ ಮನೆ ಅಂತ. ವಾವ್. ಆಮೇಲೆ ಶಿಗ್ಗಾಂವ್ಗೆ ಬಂದೈತ್ರಿ, ತಡಸ್, ದುಂಡಸಿ, ಮತ್ತು ಧಾರವಾಡನ್ಯಾಗ ಅದು ಮಾಳ್ಮಡ್ಡಿ ಅಂತ ಐತಲ್ರಿ, ಮಾಳ್ಮಡ್ಡಿ. ಅಲ್ಲೆಲ್ಲ ದೊಡ್ಡ ಏರಿಯಾ ರೀ. ಅಲ್ಲೆಲ್ಲ ಅವ್ರದ್ದೈತು. ಹಂದಿಂಗ್ನೂರು ದೇಸಾಯರು ಅಂದ್ರೆ ಸಮ್ಮರ್ ಒಳಗೆ ಅಲ್ಲಿ ಬರ್ತಿದ್ರು. ಇಲ್ಲಿ ಈ ದೇಶಕತ್ತಿದ್ದು ಹೆಂಗ್ರಿ, ಸಮ್ಮರ್ ಒಳಗೆ ಬೆಳಗಾವ್ ಇಲ್ಲಿ ಮಂದಿ ಇರಾಕ ಕೂಲ್ ಅಂತ, ಇಲ್ಲೆಲ್ಲ ಇದು ಹೀಟ್ ಆಕೈತೆ ಅಂತ ಅಲ್ಲೇ ಹೋಗ್ತಿದ್ರು ಸಮ್ಮರ್ ಒಳಗೆ. ಹಂಗೆ ಅಲ್ಲಿ ದೇಶಕತ್ತಿದ್ದು ಅಣ್ಣೇರಿ ದೇಸಾಯರು ಮತ್ತು ಹಂದಿಂಗ್ನೂರು ದೇಸಾಯರೆಲ್ಲ ಧಾರವಾಡನ್ಯಾಗ ಮನೆ ಅದಾವ್ರಿ. ಇನ್ನೂ ಅದಾವ್ರಿ ಇಲ್ಲಿ ಮನೆ ಅದಾವ, ಅವರು ಅದಾರ ಅಲ್ಲಿ
ಹಳೆ ಮನೆಗಳು ಹಳೆ ಮನೆ ಒಬ್ಬೊಬ್ರು ಡೆಮಾಲಿಷ್ ಮಾಡಿ ಹೊಸ ಕಾಂಪ್ಲೆಕ್ಸ್ ಕಟ್ಟ್ಯಾರ ಎಲ್ಲ ಹಂಗೆ ಅದಾವ್ರಿ. ಮತ್ತು ಶಿಗ್ಗಾಂವ್ನ್ಯಾಗೂ ಐತ್ರಿ ಆಸ್ತಿ. ಅದೆಲ್ಲ ಸ್ಕೂಲೆಲ್ಲ ಬಿ ಮಾಮ್ಲೆ ದೇಸಾಯಿ ಹೈಸ್ಕೂಲ್ ಅಂತ ದೊಡ್ಡ ಏರಿಯಾ ಕೊಟ್ಟಾರೆ, ಅವರು ದಾನ ಮಾಡ್ಯಾರ. ಒಟ್ಟು ಕರ್ನಾಟಕದಲ್ಲಿ ಒಂದು ಚರಿತ್ರೆ. ಹಾಂ, ನೀವು ನೋಡ್ತಾ ಇದ್ದೀರಿ, ತುಂಬ ವಿಶಾಲವಾದಂತಹ ಸುಸಜ್ಜಿತವಾಗಿರುವಂತಹ, ಎಲ್ಲೂ ಯಾವುದೇ ಡ್ಯಾಮೇಜ್ ಆಗದೇ ಇರುವಂತಹ ಬಹಳ ಅಚ್ಚುಕಟ್ಟಾದಂತಹ ಒಂದು ವಾಡೆ. ನಾವು ವಾಡೆ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣಂತೆ. ಅನೇಕ ಕನ್ನಡ ಚಲನಚಿತ್ರಗಳು, ವೀರ ಪರಂಪರೆ, ನೀಲ, ಶುಕ್ಲಾಂಬರಧರಂ ಮೊದಲಾದ ಕನ್ನಡ ಚಲನಚಿತ್ರಗಳು ಶೂಟಿಂಗ್ ಆಗಿರುವಂತಹ ವಾಡೆ ಕೂಡ ಹೌದಿದ್ದು. ಒಳಗಡೆ ಹೋಗೋಣ. ನೋಡಿ, ನೀವು ನೋಡ್ತಾ ಇದ್ದೀರಿ, ವಿಶಾಲವಾದ ಇದು ವಾಡೆಯ ಬಾಗಿಲು. ಆದರೆ ಈ ವಾಡೆ ಬಾಗಿಲು ಯಾವಾಗಲೂ ತೆಗಿತಾ ಇರಲಿಲ್ಲ ಸ್ನೇಹಿತರೆ, ಇದು ಬಂದಿರ್ತಿತ್ತು. ಯಾವುದಾದ್ರು ವಿಶೇಷವಾದ ಕಾರ್ಯಕ್ರಮಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಅಥವಾ ಯಾವುದಾದ್ರು ಒಂದು ದೊಡ್ಡದು ಓಡಾಡಬೇಕು ಅಂದರೆ ಮಾತ್ರ ಬೇಕಾಗ್ತಿತ್ತು. ಉಳಿದಂತೆ ಇದು ಬಂದಿರ್ತಿತ್ತು. ನೋಡಿ, ಇಲ್ಲಿ ಅದ್ರ ಪಕ್ಕ ಪ್ರತಿ ವಾರ್ಡಿನಲ್ಲೂ ನೀವು ನೋಡ್ತೀರಿ ಚಿಕ್ಕದಾದ ಓಡಾಡೋಕ್ಕೆ, ಇಲ್ಲಿ ಪ್ರತಿನಿತ್ಯ ಓಡಾಡೋಕ್ಕೆ ಮಾಡಿರುವಂಥದ್ದು. ಸೊ ಇಲ್ಲಿ ಹೋಗೋಣ ನಾವು ಹೊರಗಡೆ. ನೋಡಿ, ಇದು ನೀವು ತಲೆ ಎತ್ತಕ್ಕಾಗಲ್ಲ, ಇದು ಪೂರ್ತಿ ಅಂದರೆ ಒಂದು ಮ್ಯಾನ್ ಹೈಟ್, ಒಬ್ಬ ಮನುಷ್ಯನ ಹೈಟ್ ಇಲ್ಲ ಇದು. ಆಮೇಲೆ ಇದ್ರ ಬಾಗಿಲು ಕೂಡ ಅಷ್ಟೇ, ನೋಡ್ತಿದ್ದೀರಾ ನೋಡಿ, ಇದು ಕೂಡ ಕ್ಲೋಸ್, ಕಂಪ್ಲೀಟ್ ಕ್ಲೋಸು. ನೋಡಿ ಹೇಗಿದೆ ವಾಡೆ. ಇದರ ಬಾಗಿಲು ಸೈಜ್ ನಿಮ್ಗೆ ತೋರಿಸ್ಬೇಕು ಅಂದರೆ ಬನ್ನಿ ಒಳಗಡೆ. ನೋಡಿ, ಇದು ಮೈನ್ ಡೋರ್ ಅಲ್ಲ ಸ್ನೇಹಿತರೆ, ಇದು ಬರೀ ಸೈಡ್ ಡೋರು. ಅಂದರೆ ಒಂದು ಚಿಕ್ಕ ಬಾಗಿಲಿನ, ಚಿಕ್ಕ ಪ್ರವೇಶ ದ್ವಾರದ ಬಾಗಿಲು. ಆ ಬಾಗಿಲೇ ನೋಡಿ ಎಷ್ಟು ದಪ್ಪ ಇದೆ, ಎಷ್ಟು ಸಾಲಿಡ್ ನೋಡಿ. ಇದು 300-400 ವರ್ಷಗಳ ಹಿಂದಿನ ಮರ, ಇವತ್ತು ಚೇಂಜ್ ಮಾಡಿರೋದಲ್ಲ. ನೋಡಿ, ಅದು ಲಾಕು ಮತ್ತು ಇದು ಕೂಡ ಚೇಂಜ್ ಮಾಡಿಲ್ಲ ಅವರು. ಈಗ ಇದು ಹಾಕಿ ನೋಡಿ, ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ಅಲ್ಲೊಂದು ಮರದ ದಿಮ್ಮಿ ಇದೆ, ಮರದ ದಿಮ್ಮಿ. ಆ ಮರದ ದಿಮ್ಮಿನ ಎಳೆದು ಈಗ ನೀಟಾಗಿ ಅದನ್ನು ಆ ಮರದ ದಿಮ್ಮಿನ ಎಳ್ಕೊಂಡು ಇಲ್ಲಿ ಲಾಕ್ ಮಾಡಿಬಿಟ್ರಿ, ಲಾಕ್ ಆಗಿಬಿಡ್ತದು, ಇದರೊಳಗಡೆ ಲಾಕ್ ಆಗುತ್ತದು. ಆ ಮರದ ದಿಮ್ಮಿನ ಯಾವುದೇ ಕಾರಣಕ್ಕೂ ಹೊಡೆದ್ರೂ ಗುದಿದ್ರೂ ಬರಲ್ಲ ಅದು. ಅಂದರೆ ಒಂದು ಡೋರು ಆ ಡೋರ್ಗೆ ಮರದ ದಿಮ್ಮಿ ಹಿಡ್ಕೊಂಡಾಗಿರುತ್ತೆ, ಅದರ ಸಿಸ್ಟಮ್ಮು. ಮೈನ್ ಡೋರ್ ಕೂಡ ಆ ಥರದಿದೆ. ನಾವು ನೋಡೋಣ ಬನ್ನಿ. ನೋಡಿ, ಇದು ಬಂದು ಸ್ಟ್ರೈಟ್ ಕೂಡ ಬಿಟ್ಟಿಲ್ಲ ಅವರು, ಸ್ಟ್ರೈಟ್ ಬರುತ್ತೆ ಮತ್ತು ರೈಟ್ ಕಟ್ ಆಗುತ್ತೆ ಈ ಕಡೆಗೆ. ನೋಡಿ ಬನ್ನಿ, ಇಲ್ಲಿ ಬಂದರೆ ನಾವು ನೋಡಿದ ಮೈನ್ ಬಾಗಿಲು, ಮುಖ್ಯದ್ವಾರ. ಈ ನೀವಾಗಲೇ ನೋಡಿದ್ರೆ ಚಿಕ್ಕ ಪ್ರವೇಶ ದ್ವಾರನೇ ಎಷ್ಟು ದೊಡ್ಡದಿದೆ. ಈ ಪ್ರವೇಶ ದ್ವಾರ ನೋಡಿ, ಮುಖ್ಯ ಪ್ರವೇಶ ದ್ವಾರ ಎಷ್ಟು ದೊಡ್ಡದಿದೆ. ಅಷ್ಟು ಮಾತ್ರ ಅಲ್ಲ, ಬನ್ನಿ ಇಲ್ಲಿ. ಇದು ಸ್ನೇಹಿತರೆ ಆನೆ ಬಾಗಿಲು ಅಂತ ಹೇಳಿದ್ದು, ಆನೆ ಬಾಗಿಲು ಅಂತ. ಅಂದರೆ ಆ ಕಾಲದಲ್ಲಿ ಸುಮಾರು 300-400 ವರ್ಷಗಳ ಹಿಂದೆ ಇಲ್ಲಿ ರಾಜ ಮಹಾರಾಜರುಗಳು ಆಳ್ತಿದ್ರಲ್ಲ, ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು, ಚಕ್ರವರ್ತಿಗಳಿರ್ತಿದ್ರು. ಅವರ ಕೆಳಗಡೆ ಸಾಮಂತರು ಅಂತ ಕರಿಬಹುದು, ಅಥವಾ ಕೆಲವು ಒಂದು 10 ಹಳ್ಳಿಗಳ ಸುತ್ತ ಸೇರಿಸಿ ಮಾಡಿರುವಂತಹ ವಾಡೆ ದೇಸಾಯರು, ದೇಶಗತಿಗಳು ಅಂತ ಕರೀತಾರೆ. ಅಂದರೆ ಒಂದು 10-15 ಹಳ್ಳಿಗಳನ್ನು ನಿಯಂತ್ರಣ ಮಾಡುವ, ಆಡಳಿತ ಮಾಡುವ, ಅವ್ರ ರಕ್ಷಣೆ ಒದಗಿಸುವ, ಅವರಿಂದ ತೆರಿಗೆ ಕಂದಾಯ ಸಂಗ್ರಹ ಮಾಡುವ, ಅದನ್ನು ಬೊಕ್ಕಸಕ್ಕೆ, ರಾಜ ಬೊಕ್ಕಸಕ್ಕೆ, ಮಹಾರಾಜರ ಬೊಕ್ಕಸಕ್ಕೆ ಒಪ್ಪಿಸುವಂಥ ಕೆಲಸನ ಈ ವಾಡೆ ಮನೆತನಗಳು ಮಾಡ್ತಾಯಿದ್ವು. ಆ ರೀತಿ ಈ ಉತ್ತರ ಕರ್ನಾಟಕದಲ್ಲಿ ನೀವು ಗಮನಿಸಿದ್ರೆ ಒಂದೊಂದು ಹೋಬಳಿ ಮಟ್ಟಕ್ಕೆ ಒಂದೊಂದು ವಾಡೆಗಳಿರೋದನ್ನ ನಾವು ಗಮನಿಸ್ಬೋದು. ಅದು ಬೆಳಗಾವಿ ಜಿಲ್ಲೆಯಲ್ಲಂತೂ ಭಾಳ ಇದೆ. ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ, ಹುಬ್ಬಳ್ಳಿ, ಈ ಭಾಗದಲ್ಲೆಲ್ಲ ತುಂಬ ವಾಡೆಗಳು. ಇವನ್ ಬಾಗಲಕೋಟೆ, ಬಿಜಾಪುರ ಸ್ವಲ್ಪ ಕಡಿಮೆ, ಬಾಗಲಕೋಟೆಲೆಲ್ಲ ತುಂಬ ವಾಡೆಗಳನ್ನು ನೀವು ಗಮನಿಸ್ಬೋದು. ಕಲಾಮದಲ್ಲಿ ಸುಮಾರು ಒಂದು 25 ವಾಡೆಗಳ ಟೂರ್ ನಾವು ಮಾಡಿದ್ದೀವಿ. ಇದು ಆನೆ ಬಾಗಿಲು ಅಂತ ಸ್ನೇಹಿತರೆ. ಆವಾಗ ಜನ ಅಂದರೆ ಇಲ್ಲಿ ಆನೆಗಳ ಮೂಲಕ, ಅಂದರೆ ಇದರ ಮುಖ್ಯಸ್ಥರು, ಮಾಲೀಕರು ಆನೆಗಳ ಮೂಲಕ, ಕುದುರೆಗಳ ಮೂಲಕ ಓಡಾಡ್ತಿದ್ದಂಥ ಕಲೆಕ್ಟರ್, ಅಥವಾ ಮೋಟರ್ ವೆಹಿಕಲ್ಸ್ ಇಲ್ಲ ಜಾಸ್ತಿ. ಸೊ ಆ ಥರದ್ದು ಆನೆ ಬಾಗಿಲಿದು. ಈ ಬಾಗಿಲು ಆವಾಗ ತೆರ್ಕೋತಿತ್ತು. ಉಳಿದಂತೆ ಇಲ್ಲಿ ನಿತ್ಯ ಕೆಲಸ ಮಾಡುವವರು, ಆಳು ಕಾಳುಗಳೆಲ್ಲರೂ ಓಡಾಡ್ತಿದ್ದಕ್ಕೆ ಈ ಬಾಗಿಲಾಯಿತು. ಇಲ್ಲಿ ಪ್ರವೇಶ ಪಡ್ಕೊಂಡ್ರೆ ನೋಡಿ, ಇಲ್ಲಿ ಆ ಕಡೆ ಈ ಕಡೆ ಜಗಲಿ ನೋಡಿ, ನೀವು 2 ಕಡೆ ಜಗಲಿನ ಗಮನಿಸ್ತೀರಾ. ಇದು ಬಹುಪಯೋಗಿ ಮಲ್ಟಿಪರ್ಪಸ್ ಜಗಲಿಗಳಿವು. ಇಲ್ಲಿ ಈ ವಾಡೆಯನ್ನು ಕಾಯುವವರು, ಈ ವಾಡೆಯಲ್ಲಿ ಒಂದು ಪುಟ್ಟ ಸೈನ್ಯ ಕೂಡ ಇರ್ತಾಯಿತ್ತು ಆ ಕಾಲದಲ್ಲಿ. ಅಂದರೆ ಈ ವಾಡೆ ನೀವೊಂದು ಪುಟ್ಟ ಅರಮನೆ ಅಂತ ಕರಿಬೋದು. ಈ ಮೆಟ್ಲುಗಳು ಸ್ನೇಹಿತರೆ, ಅವರು ಆಗಿನ ಸೈನಿಕರು, ಸಿಪಾಯಿಗಳು ಅಂತಂದರೆ ಸ್ವಲ್ಪ ದಷ್ಟಪುಷ್ಟವಾಗಿ ದೃಢಕಾಯರಾಗಿರ್ತಾಯಿದ್ರು. ಅವ್ರ ಕಾಲುಗಳನ್ನು ಜಾಸ್ತಿ ಎತ್ತಿ ಮೇಲಿಟ್ಕೊಂಬರಲಿ ಅಂತ ಹೇಳಿ ಈ ಥರ ಮಾಡ್ತಿದ್ರು. ಮತ್ತು ಈಗ ನೀವು ಗಮನಿಸ್ಬೋದು, ಯಾವುದೇ ಮನೆ ಕಟ್ಟಲಿ ಅಥವಾ ಏನಾದರೂ ಒಂದು ಶ್ರೀಮಂತರ ಮನೆಗಳನ್ನು ಕಟ್ಟಿದ್ರೆ, ನಾನು ಇಟಲಿಯಿಂದ ಮಾರ್ಬಲ್ ತರಿಸಿದೆ, ಜರ್ಮನಿಯಿಂದ ಇನ್ನೊಂದು ತರಿಸಿದೆ, ಇಂಗ್ಲೆಂಡಿಂದ ಒಂದು ದೀಪ ತರಿಸಿದೆ ಅಂತೆಲ್ಲ ಮಾತಾಡ್ತಾರೆ. ಆದರೆ ಈ ಇಡೀ ವಾಡೆ ಸ್ನೇಹಿತರೆ, ಇಷ್ಟು ದೊಡ್ಡ ವಾಡೆ, ಸುಮಾರು 10 ಎಕರೆ ಸ್ಪೇಸಲ್ಲಿದೆ ಈ ವಾಡೆ. ಸುತ್ತ ಅಂಗಳ ಬಿಟ್ಟೆ ಈ ಮನೆಯೇ ಒಂದು 2-3 ಎಕರೆ ವಿಶಾಲವಾಗಿದೆ. ಇಷ್ಟು ವಾಡೆ ಕಟ್ಟಿರೋದು ಸಂಪೂರ್ಣ ಕಲ್ಲಲ್ಲಿ. ಯಾವ ಕಲ್ಲು? ಇಲ್ಲಿನ ಸ್ಥಳೀಯ ಕಲ್ಲು. ಈ ಭಾಗದಲ್ಲಿ ಸಿಗುವಂತಹ ಸ್ಥಳೀಯ ಕಲ್ಲನ್ನೇ ಬಳಸಿ ಕಟ್ಟಿರುವಂಥ ಕಲ್ಲು. ಇದ್ಯಾವುದು ಇಂಗ್ಲೆಂಡಲ್ಲ, ಜರ್ಮನಿ, ಜಪಾನ್, ಚೈನಾ ಯಾವುದೂ ಅಲ್ಲ ಸ್ನೇಹಿತರೆ. ಇಲ್ಲಿಯ ನಮ್ಮ ಬೆಳಗಾವಿ ಬೈಲಹೊಂಗಲ ಸುತ್ತಮುತ್ತ ಇರುವಂಥ ಕಲ್ಲು. ಈ
ವಾಡೆ ಈಗೇನಿದೆಯಲ್ಲ ತಲ್ಲೂರು ವಾಡೆ, ಇದು ಸುತ್ತ ಗುಡ್ಡ ಇದೆ, ದೊಡ್ಡ ಗುಡ್ಡ. ಆ ಗುಡ್ಡದಲ್ಲಿ ಸಿಗುವ ಕಲ್ಲು ತಂದು ಹಾಕಿರೋದು, ಅದು ನಿಜವಾದ ಇಲ್ಲಿನ ಒಂದು ವಿಶೇಷತೆ ನೀವು ನೋಡ್ಬೋದು. ಹಾಗಾಗಿ ಆ್ಯಂಡ್ ಈ ವಾಡೆನ ಸುಮ್ಮನೆ ದಪ್ಪ ಕಟ್ಟಿಲ್ಲ, ಇದೊಂದು ಚಿತ್ತಾರ, ಇದಕ್ಕೊಂದು ಅಂದ ಚಂದ ಎಲ್ಲ ಒಂದು ಎಸ್ಥೆಟಿಕ್ಸ್ ಕೂಡ ಮಾಡಿದ್ದಾರೆ ನೋಡಿ. ಆ ಕಲ್ಲಿನ ಕೆತ್ತನೆ ರಚನೆ ಎಲ್ಲ ನಾನು ಅಲ್ಲಿ ಈಗೇನು ಮೇಲೆ ಕಟ್ಟಿದಾರಲ್ಲ ಅದು ತುಂಬ ಭಾಳ ಮುಖ್ಯವಾದ ಈ ವಾಡೆಯ ಒಂದು ಪರಂಪರೆಯನ್ನು ಹೇಳುವ ಕುರುಹಾಗಿ ಅದರಲ್ಲಿ ಉಳ್ಕೊಂಡಿದೆ. ಅದನ್ನು ಮೇನೆ ಅಂತ ಕರೀತಾರೆ. ಮೇನೆ ಅಂತ ಸ್ನೇಹಿತರೆ, ಈ ಮನೆತನದ ಹೆಣ್ಣು ಮಕ್ಕಳು, ಒಂದು ವತನದಾರಿಕೆ ಅಥವಾ ದೇಶಗತಿ ಮನೆತನದ ಹೆಣ್ಣು ಮಕ್ಕಳು ಹೊರಗಡೆ ಹೋದಾಗ ಅವರು ಈ ರೀತಿ ಈಗ ನಾವು ನಮ್ಮ ಹೆಣ್ಮಕ್ಳಲ್ಲಿ ಓಡ್ತಾರೆ, ಆ ಥರ ಓಡೋಕ್ಕೆ ಅವಕಾಶ ಇರಲಿಲ್ಲ ಅಥವಾ ಅವ್ರು ಓಡೋಗಿರಲಿಲ್ಲ. ಯಾಕೆಂದರೆ ಒಂದು ಸಣ್ಣ ಒಂದು ಪಾಳೆಗಾರಿಕೆ ಮನೆತನದವರು ಅವ್ರ ಹೆಣ್ಣುಮಕ್ಳನ್ನ ಡೋಲಿಯಲ್ಲಿ ಅಥವಾ ಆ ಮೇನೆಯಲ್ಲಿ ಕೂರಿಸಿ ಆಳು ಮಕ್ಕಳು ಅಥವಾ ಆಳುಗಳು ಕರ್ಕೊಂಡು ಹೋಗ್ತಾ ಇದ್ದಂಥ ಒಂದು ಮೇನೆ ಅದು ಮೇಲೆ ಎತ್ತಿ ಕಟ್ಟಿದ್ದಾರೆ. ಅದು ಕೂಡ ಸುಸ್ಥಿತಿಯಲ್ಲಿದೆ. ನಾವು ಈ ವಾಡೆಯ ಮುಖ್ಯ ಭಾಗವನ್ನು ನಿಮಗೆ ತೋರಿಸೋಕ್ಕೆ ಮೊದಲು ಸ್ನೇಹಿತರೆ, ಇಲ್ಲೊಂದು ತುಂಬ ರೋಚಕವಾದ ಒಂದು ಮಾಹಿತಿ ಇದೆ, ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ. ಒಳಗಡೆ ವಾಡೆಯ ಮುಖ್ಯ ದ್ವಾರ ದಾಟಿ ನಾವು ಒಳಗೆ ಬಂದ ತಕ್ಷಣ ವಿಶಾಲವಾದ ಅಂಗಳ ಸಿಗುತ್ತೆ. ಈ ವಿಶಾಲವಾದ ಅಂಗಳ ವಾಡೆಯವ್ರಿಗೆ ಬೇಕೇ ಬೇಕಿತ್ತು. ಇದು ಕೋರ್ಟು, ಇದು ಟ್ಯಾಕ್ಸ್ ಕಲೆಕ್ಟಿಂಗ್ ಪಾಯಿಂಟು, ಇದು ಪನಿಷ್ಮೆಂಟ್ ಸೆಂಟ್ರು. ಎಷ್ಟೋ ವಾಡೆಗಳಲ್ಲಿ ನೀವು ನೋಡಿದ್ದೀರಿ, ಆ ವಾಡೆ ಒಳಗೆ ಜೈಲುಗಳು ಕೂಡ ಇದ್ದವು. ಸೊ ಆ ಥರದೊಂದು ಕೇಂದ್ರ ಆಗಿರೋದ್ರಿಂದ ಜನ ಇಲ್ಲಿ ತುಂಬ ಬರೋರು. ಹಾಗಾಗಿ ಇಷ್ಟು ಅಂಗಳ ಬೇಕೇ ಬೇಕಿತ್ತು. ಆ ಅಂಗಳ ಇದು. ಇಲ್ಲಿ ನಾನು ನಿಮ್ಗೆ ತೋರಿಸ್ಬೇಕು ಅಂತಿರೋ ಮಾಹಿತಿ ನೋಡಿ, ಇಲ್ಲಿದೆ. ಇವತ್ತು ಲೈಟ್ ಹಾಕಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಸ್ನೇಹಿತರೆ. ಅಲ್ಲೊಂದು ಇಸ್ವಿ ಇದೆ. ಒಬ್ಬ ಈ ವಾಡೆಯ ಹಿರಿಯರ ಹೆಸರಿದೆ, ಶ್ರೀಮಂತ ಎ ಬಿ ದೇಸಾಯಿ ತಲ್ಲೂರು. ಶ್ರೀಮಂತ ಎ ಬಿ ದೇಸಾಯಿ ತಲ್ಲೂರು ಅಂತ. ಅವರು 1919-20 ಕಟ್ಟಿರಬಹುದಾದ ಸಾಧ್ಯತೆ ಇದೆ. ಇಲ್ಲಿಗೆ ಎಕ್ಸಾಕ್ಟ್ಲಿ 105 ವರ್ಷಗಳ ಹಿಂದೆ ಈ ಕಟ್ಟಡ ಕಟ್ಟಿರಬಹುದಾದ ಸಾಧ್ಯತೆ ಇದೆ. ಅದರ ಕಲ್ಲದು ನೋಡಿ. ಬನ್ನಿ ಒಳಗಡೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಮುದ್ದಾದ ಕ್ಯೂಟ್ ಆದ ಎಮ್ಮೆ ಇದೆಯಲ್ಲ, ಈ ಎಮ್ಮೆ ಸ್ನೇಹಿತರೆ ಒಂದು ಕಾಲದಲ್ಲಿ ಇಲ್ಲಿ ಇರಲಿಲ್ಲ. ಇದು ಸ್ನೇಹಿತರೆ ಈಗ ನಾವು ನೋಡ್ತಾ ಇರೋ ಜಾಗ ಇದೆಯಲ್ಲ, ಇದು ವಾಡೆ ಪಕ್ಕದಲ್ಲೇ ಇರುವಂತಹ ದನದ ಕೊಟ್ಟಿಗೆ. ಈಗ ದನ ಮತ್ತು ಎಮ್ಮೆ ಕೊಟ್ಟಿಗೆ, ಆದರೆ ಆಗಲ್ಲ. ಇದು ಸ್ನೇಹಿತರೆ ಈ ವಾಡೆಯ ಕುದುರೆಗಳು. ಅಂದರೆ ಈ ವಾಡೆ ಇರೋದೊಂದು ಮಿನಿ ಅರಮನೆ ಅಂತ ನಾನೇನು ಹೇಳಿದೆ. ಈ ವಾಡೆಯ ಕುದುರೆಗಳನ್ನು, ವಾಡೆಯ ಮುಖ್ಯಸ್ಥರು ಓಡಾಡುತ್ತಿದ್ದಂತಹ ಕುದುರೆಗಳನ್ನು ಕಟ್ಟುವ ಲಾಯ ಆಗಿತ್ತಿದ್ದು, ಕುದುರೆ ಲಾಯ. ವಾಡೆ ಮಾಲೀಕರು ಕುದುರೆಗಳನ್ನು ಇಲ್ಲಿ ಸಾಕ್ತಿದ್ರು, ಆಳು ಕಾಳುಗಳಲ್ಲಿ ಅದನ್ನು ನೋಡ್ಕೋತಾ ಇದ್ರು ಸ್ನೇಹಿತರೆ. ಆ ಲಾಯಗಳಿದು. ಇಲ್ಲಿ ನೀವು ಗಮನಿಸ್ಬೋದು, ಒಂದು 15 ಕಂಪಾರ್ಟ್ಮೆಂಟ್ಸ್ ಇದ್ದಾವೆ. ಅದನ್ನು ಇಮ್ಯಾಜಿನ್ ಮಾಡ್ಬೋದು ನೀವು ಎಷ್ಟು ಕುದುರೆಗಳು ಇಲ್ಲಿ ಇದ್ದಿರಬಹುದು ಅಂತ ಹೇಳಿ ಸ್ನೇಹಿತರೆ. ಈಗ ಇದನ್ನು ದನ ಕಟ್ಟೋ ಕೊಟ್ಟಿಗೆ ಆಗಿದೆ, ಆದರೆ ಆಗ ಇದು ಈ ವಾಡೆಯವರು ಕುದುರೆಗಳನ್ನು ಕಟ್ಟುವಂಥ ಜಾಗ ಆಗಿತ್ತು. ನೋಡಿ ಇದು ಎಷ್ಟು ವಿಶಾಲವಾಗಿದೆ ಆ ಕಡೆಗೆ. ಆ ಕಡೆಗೆ ಹೋದರೆ ಈ ಇಡೀ ವಾಡೆಗೆ ಬೇಕಾಗುವಂತಹ ಹೈನ ಅಂದರೆ ಹಾಲು, ಮೊಸರು ಇತ್ಯಾದಿಯನ್ನು ಬೇಕಾಗುವಂತಹ ಹಸುಗಳು, ದನಗಳನ್ನು ಸಾಕೋಕ್ಕೆ, ಎಮ್ಮೆಗಳನ್ನು ಸಾಕೋಕ್ಕೆ ಇರುವಂಥ ಕೊಟ್ಟಿಗೆ ಇದೆ. ಅದು ನಾವು ಆಮೇಲೆ ಹೋಗಿ ನೋಡೋಣ. ವಾಡೆ ಒಳಗಡೆ ಕರೆಮ್ಮ ಅಂಥೇಳಿ ಒಂದು ದೇವಿಯನ್ನು ಪೂಜಿಸ್ತಾರೆ. ಅಂದರೆ ಈ ವಾಡೆಯನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ದೇವಿ ಅಂತ ಈ ವಾಡೆಯವ್ರ ನಂಬಿಕೆ. ಅದು ಈ ಕಡೆ ಇದೆ ಸ್ನೇಹಿತರೆ. ಇಲ್ಲಿ ಒಳಗಡೆ ಅದರ ಚೌಕಟ್ಟು ನೋಡಿ, ಅದರ ಒಂದು ಎಂಟ್ರೆನ್ಸ್ ಅಂತ ಕರಿಬೋದು. ನೋಡಿ ಸ್ನೇಹಿತರೆ, ನಾವು ಈಗ ಹತ್ತುತ್ತಾ ಇರುವಂಥದ್ದು ಇದು ಯಾವುದೋ ಕಟ್ಟಡಕ್ಕೆ ಹೋಗೋ ದಾರಿ ಅಲ್ಲ. ಈಗ ನಾವು ಹೋಗ್ತಿರೋವಂಥದ್ದು ಸ್ನೇಹಿತರೆ ಈ ಕೋಟೆ ಗೋಡೆಯ ಮೇಲಕ್ಕಷ್ಟೇ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಈ ಕೋಟೆ ಅಥವಾ ಈ ವಾಡೆಯ ಸುತ್ತಳತೆಯ ಕೋಟೆ, ಸುತ್ತ ಇರುವಂಥ ಕೋಟೆ ಅಥವಾ ಆ ಪ್ರೊಟೆಕ್ಷನ್ ವಾಲ್ ಎಷ್ಟು ದೊಡ್ಡದು ಅಂತ ನೋಡಿ. ಹತ್ರ 6 ಅಡಿ, 6 ಫೀಟ್ ಮೆಟ್ಲೆ ಇದೆ. ಈಗ ನಾವು ಮೇಲೆ ಹೋಗೋಣ ಬನ್ನಿ. ವಾವ್, ನೀವು ಇಲ್ಲಿ ಇದರ ಅಂದ ಚಂದ ನೋಡ್ಬೋದು. ಈ ವಾಡೆಯ ಎಸ್ಥೆಟಿಕ್ಸ್ ಸೌಂದರ್ಯ ನೋಡ್ಬೋದು ಮೇಲ್ಗಡೆಯಿಂದ. ಎಷ್ಟು ಅದ್ಭುತವಾದ ವಾಸ್ತುಶಿಲ್ಪದಲ್ಲಿ ಅದನ್ನು ಕಟ್ಟಿದ್ದಾರೆ ಅಂತ ಹೇಳಿ. ಒಂದು ಮೆಗಾ ಸ್ಟ್ರಕ್ಚರ್ ನೋಡಿ. ಇಲ್ಲಿಂದ ಒಂದು ರೌಂಡು ಒಂದು ಅರ್ಧ ಊರು ಕಾಣುತ್ತೆ, ಒಂದು ಭಾಗದ ಊರು ಕಾಣುತ್ತೆ. ನೋಡಿ ಈ ಬುರ್ಜನ್ನು ನೀವು ಗಮನಿಸ್ಬೋದು. ಬುರ್ಜುಗಳು ಸಹಜವಾಗಿ ಅಥವಾ ಸಾಮಾನ್ಯವಾಗಿ ವೃತ್ತಾಕಾರದಲ್ಲಿರ್ತವೆ, ರೌಂಡ್ ಶೇಪ್ ಇರ್ತವೆ ಅವು ನೋಡಿ. ಅದನ್ನು ಎಷ್ಟು ಚೆಂದಾಗಿ ಗೊತ್ತೇ ಆಗದಾಗ ಅದನ್ನು ಮೇಲೆ ಬರುವ ಮೆಟ್ಲನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಇವು ಬಹಳ ಮುಖ್ಯವಾಗಿರುವಂಥದ್ದು ಪ್ರೊಟೆಕ್ಷನ್ ಸೆಂಟರ್ಸ್. ನಾವು ಅನೇಕ ಕೋಟೆಗಳನ್ನು ಕೂಡ, ಅಂದರೆ ವಾಡೆಗಳನ್ನು ಬಿಟ್ಟು ನಿಜವಾದ ಸಂಸ್ಥಾನಗಳ, ಅದು ಬಿಜಾಪುರದ ಸಂಸ್ಥಾನ ಇರ್ಬೋದು, ವಿಜಯನಗರ ಎಂಪೈರ್ ಇರಬಹುದು, ಅಥವಾ ಕೊಪ್ಪಳದ ಕೋಟೆಗಳು, ಈ ಥರ ಅನೇಕ ಕೋಟೆಗಳು, ಒಂದು ಗುಲ್ಬರ್ಗ ಕೋಟೆ ಎಲ್ಲವನ್ನು ನಾವು ಮಾಡಿದ್ದೀವಿ ವಿಡಿಯೋ. ಅಲ್ಲಿ ನೀವು ಗಮನಿಸಿದ್ರೆ ಕೋಟೆ ರಕ್ಷಣೆಗಿದು. ಅಂದರೆ ಇಲ್ಲಿ ನಿಂತರೆ ಒಬ್ಬ ಸೈನಿಕ ಒಂದು
ಈಟಿಯನ್ನು ಒಂದು ಬಾಣವನ್ನು ಅಥವಾ ಮದ್ದುಗುಂಡಿದ್ದ ಕಾಲದಲ್ಲಿ ಲೈಕ್ ಬ್ರಿಟಿಷರು ಬಂದ ನಂತರ ಆ ಕಾಲದಲ್ಲೋ ಗನ್ ಇಟ್ಕೊಳ್ಳೋಕೆ ಇದಕ್ಕೆ ಇತ್ಯಾದಿಕ್ಕೆಲ್ಲ ಇರುವಂಥ ಪ್ರೊಟೆಕ್ಷನ್ ಸೆಂಟರ್ಸ್ ಇದು. ಈ ಕಡೆಯಿಂದ ನಿಂತವನಿಗೆ ಅವ್ನು ಕಾಣ್ತಾನೆ, ಬಟ್ ಅವನಿಗೆ ಇವನು ಕಾಣಲ್ಲ. ಆ ಥರದೊಂದು ವ್ಯವಸ್ಥೆ ಇದು ನೋಡಿ, ಎಲ್ಲ ಕಡೆ ಇದೆ. ಅದು ಇಲ್ಲಿ ಕೂಡ ಇದೆ. ಜೊತೆಗೆ ಇಲ್ಲಿಂದ ವೀಕ್ಷಣೆಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ನೋಡೋಕ್ಕೆ ಅಂತ ಇರುವಂಥ ವೀಕ್ಷಣೆ ನೋಡಿ ನಿಮ್ಗೆ ಅಲ್ಲಿಂದ ಕಾಣುತ್ತಲ್ಲ, ಊರೆಲ್ಲ ಕಾಣುತ್ತಲ್ಲ. ಆ ಥರ ಯಾರೇ ಬಂದರೂ ಈ ಎತ್ತರದ ಪ್ರದೇಶದಿಂದ ತುಂಬ ಸ್ಪಷ್ಟವಾಗಿ ಒಬ್ಬನ ಕಣ್ಣಿಗೆ ಬೀಳುತ್ತದು. ಹಾಗಾಗಿ ಇದು ರಕ್ಷಣೆಯ ಕೇಂದ್ರ ಇದು. ಈ ಥರ ಸ್ನೇಹಿತರೆ ಇದು. ಮತ್ತು ಈ ಗಾರೆ ಬಗ್ಗೆ ಹೇಳಬೇಕು ಅಂತಂದರೆ ನೋಡಿ, ಈ ಗಾರೆ ನೋಡಿ ಬನ್ನಿ ನೋಡಿ, ಇಲ್ಲಿ ಈ ಗಾರೆ ಇದಿಲ್ಲ ಸ್ನೇಹಿತರೆ. ಇವತ್ತಿಗೆ ನಾವು ಸಿಮೆಂಟ್ಗಳ ಬಗ್ಗೆ ಮಾತಾಡ್ತೀವಿ, ಕಾಂಕ್ರೀಟು, ಬೇರೆ ಬೇರೆ ಅಡೆಸಿವ್ಸ್ ಬಗ್ಗೆ ಮಾತಾಡ್ತೀವಿ. ಆದರೆ ಇದು ನೀವು ಗಮನಿಸಿದ್ರೆ ಇಲ್ಲಿ ಸಿಗುವ ಲೋಕಲ್ ಕಲ್ಲು, ಇಲ್ಲಿ ಹಾಕಿರೋವೆಲ್ಲ ನೋಡಿ, ಈ ಜಲ್ಲಿ ಕಲ್ಲೆಲ್ಲ ಈ ಸ್ಥಳೀಯ ಕಲ್ಲು. ಈ ಕಲ್ಲುಗಳನ್ನು, ಈ ದೊಡ್ಡ ದೊಡ್ಡ ಕಲ್ಲು ಹೊಡೆದಾಗ ಬೀಳುತ್ತಲ್ಲ ಚೂರು, ಅವುಗಳನ್ನು ಬಳಸಿರುವಂಥದ್ದು. ಗಚ್ಚು ಗಾರೆ ಅಂತ ಕರೀತಾರೆ. ಅಂದರೆ ಬೆಲ್ಲ, ಕೋಳಿ ಮೊಟ್ಟೆ, ಸುಣ್ಣ ಇತ್ಯಾದಿ ಎಲ್ಲವನ್ನು ಹಾಕಿ ಅರೆದು ಕೋಣಗಳನ್ನು, ಎತ್ತುಗಳನ್ನು ಕಟ್ಟಿ ಆ ಗಾಣವನ್ನು ಮಾಡಿ, ಹೀಗೆ ಗಾಣ, ಎಣ್ಣೆ ಗಾಣ ಇರ್ತಾವಲ್ಲ, ಆ ಥರ ಆ ಗಚ್ಚುಗಾರಿನ ಅರೆಯುವ ಗಾಣಗಳನ್ನು ಮಾಡಿ ಅದನ್ನು ಬೃಹತ್ತಾಗಿ ಅದನ್ನು ತಿರುಗಿಸಿ ಕೋಣಗಳ ಮೂಲಕ ಅದು ಒಂದು ಹದಕ್ಕೆ ಬಂದ ನಂತರ ಅದಕ್ಕೆ ಈ ಕಲ್ಲುಗಳನ್ನು ಸಣ್ಣ ಸಣ್ಣ ಕಲ್ಲು ಮಿಕ್ಸ್ ಮಾಡಿ ಮಾಡಿರುವಂಥ ಕಾಂಕ್ರೀಟ್. ಆ ಕಾಲದ ಕಾಂಕ್ರೀಟ್ ಇದು ನೋಡಿ, ಎಷ್ಟು ಸ್ಟ್ರಾಂಗ್ ಆಗಿದೆ. ಇದು ನೆನ್ನೆ ಮನೆ ಹಾಕಿರೋದಲ್ಲ, ಇದು ಹೊಸದಲ್ಲ, ಅಥವಾ ಇವತ್ತಿನ ಯಾವ ಸಿಮೆಂಟು ಅಲ್ಲ, ಇದು ಅವತ್ತಿನ ವರ್ಕ್. ಇದು ಸೋರಲ್ಲ, ಕಿತ್ತೋಗಿಲ್ಲ, ಇಲ್ಲ ನೋಡಿ. ಇದಕ್ಕೆಲ್ಲ ಅದನ್ನೇ ಹಾಕಿದ್ದಾರೆ ಎಲ್ಲ. ಈ ಗೋಡೆಗೆಲ್ಲ ಪ್ಲಾಸ್ಟಿಂಗ್ ಕೂಡ ಅದೇ, ಫ್ಲೋರಿಂಗ್ ಕೂಡ ಅದೇ. ಇಲ್ಲಿ ಈಗ ನಾನು ಹೋಗ್ತಾ ಇರುವಂಥ ಜಾಗ ಸ್ನೇಹಿತರೆ, ಒಂದು ಅಲಾರಮ್ ಸ್ಟ್ಯಾಂಡ್, ಒಂದು ಅಲಾರಮ್ ಬ್ಯಾಂಡ್ ಇರುವಂಥ ಜಾಗ. ಬನ್ನಿ ನಿಮ್ಗೆ ಅದೇನು ಅಲಾರಮ್ ತೋರಿಸ್ತೀನಿ. ಈ ವಾಡೆ, ನೀವೇನು ಮುಖ್ಯ ವಾಡೆ ನೋಡ್ತಾ ಇದ್ದೀರಿ, ಅದ್ರ ಎದುರುಗಡೆ ಮುಖ್ಯ ದ್ವಾರ ಇದೆಯಲ್ಲ, ಎಂಟ್ರೆನ್ಸ್ ಡೋರ್, ಆ ಡೋರ್ ಮೇಲ್ಗಡೆ ಇರುವಂತಹ ಜಾಗದಲ್ಲಿ ನಾನು ನಿಂತಿದ್ದೀನಿ ಸ್ನೇಹಿತರೆ. ಈ ಜಾಗ ಎಂಥ ರೋಚಕವಾದ ಜಾಗ ಅಂದರೆ ನೋಡಿ, ಇದಕ್ಕೆ ಸಂಬಂಧಪಟ್ಟಾಗ ಒಂದು ಕಟ್ಟಡ ಇದೆ, ಒಂದು ರೂಮ್, ಒಂದು ಕೋಣೆ ಅಂತ ಕರಿಬೋದು. ಇದನ್ನು ಸ್ನೇಹಿತರೆ ನಗಾರಿ ಖಾನ ಅಂತ ಕರಿತಿದ್ರು. ನಗಾರಿ ಖಾನ ಅಂದರೆ ಅವತ್ತೇನು ಅಲಾರಮ್ ಇತ್ತಾ, ಅಜಂತ ಕ್ಲಾಕ್ ಇತ್ತಾ, ಅಥವಾ ಏನು ಆ ಥರದ್ದು ಏನಿರಲಿಲ್ಲ ಸ್ನೇಹಿತರೆ. ಆಗ ಇಲ್ಲಿ ನಿಂತು ಆಳುಗಳು ಅಥವಾ ಸೈನಿಕರು ನಗಾರಿನ ಬಾರಿಸ್ತಾಯಿದ್ರು, ಜೋರು ನಗಾರಿ ಬಾರಿಸ್ತಾಯಿದ್ರು. ಏನಾದರೂ ಎಮರ್ಜೆನ್ಸಿ ಅಥವಾ ಏನಾದರೂ ಅಲರ್ಟ್ ಮೆಸೇಜ್ ಅಥವಾ ಊರನ್ನ ಇನ್ವೈಟ್ ಮಾಡಬೇಕು ಏನಕ್ಕಾದ್ರು ಅಂತಂದರೆ ಇಲ್ಲಿ ನಗಾರಿ ಬಾರಿಸೋದು ಅಂದರೆ ಊರಿಗೆ ವಾಡೆಯವ್ರು ಕರಿತಾ ಇದ್ದಾರೆ ಅಂತ ಹೇಳಿ ಅವರು ಇಲ್ಲಿಗೆ ಬರ್ತಾ ಇದ್ದ ಜಾಗ ಇದು. ಸೊ ನಗಾರಿಕನ ಬೃಹತ್ತಾದ ನಗಾರಿಗಳನ್ನು ಕೂರ್ಸೋಕ್ಕೆ ಅಂತ ಮಾಡಿರೋಂಥದ್ದು. ಇಲ್ಲಿ ಕೂತು ನಿಂತು ಬಾರಿಸಿದ್ರೆ ಇಡೀ ಊರು ಅಲರ್ಟಾಗಿ ಇಲ್ಲಿ ಬರ್ತಾಯಿತ್ತು. ಈಗ ಸದ್ಯಕ್ಕೆ ಇದನ್ನು ಇಲ್ಲಿ ನಗಾರಿಗಳು ಇದ್ದು ಅಂತ ಇಲ್ಲಿ ಈಗ ಅದನ್ನು ಶಿಥಿಲಗೊಂಡ ಕಾರಣಕ್ಕೆ ಬೇರೆ ಕಡೆ ಇಟ್ಟಿದ್ದಾರೆ. ಬಟ್ ಇದೇ ಕೋಣೆ ಅದು. ಇವತ್ತಿಗೆ ನೀವು ಇಲ್ಲಿ ನೋಡ್ತಾ ಇರೋದು ಎರಡೇ ಎರಡು ಎತ್ತುಗಳು, ಒಂದು ಜೊತೆ ಎತ್ತಷ್ಟೇನೆ. ಆದರೆ ಸ್ನೇಹಿತರೆ ಆ ಕಾಲದಲ್ಲಿ ಅಂದರೆ ಸುಮಾರು 300-400 ವರ್ಷಗಳ ಹಿಂದೆ IT ಇರಲಿಲ್ಲ, ಫ್ಯಾಕ್ಟ್ರಿ ಇಲ್ಲ, ಕಾರ್ಪೊರೇಟ್ಸ್ ಇಲ್ಲ, ಕಂಪನಿ ಇಲ್ಲ, ಬೇರೆ ಉದ್ಯೋಗ ಇಲ್ಲ. ಒಂದು ಕೃಷಿ, ಇನ್ನೊಂದು ಪಶುಪಾಲನೆ. ಯಾರ ಹತ್ರ ಹೆಚ್ಚು ಭೂಮಿ ಇದೆ, ಯಾರ ಹತ್ರ ಹೆಚ್ಚು ರಾಸುಗಳಿದ್ದಾವೆ ಆತ ಒಡೆಯ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಯುದ್ಧಗಳು ನಡೀತಿದೆ ಅದಕ್ಕೋಸ್ಕರ ಬಹಳಷ್ಟು, ಅಂದರೆ ಒಂದು ಭೂಮಿ, ಇನ್ನೊಂದು ರಾಸುಗಳಿಗೋಸ್ಕರ. ಸೊ ಆಗ ಆ ಕಾರಣಕ್ಕೆ ಇಲ್ಲಿ 5-6 ಸಾವಿರ ಎಕರೆ ಒಬ್ಬರ ಹತ್ರ ಇರ್ತಾಯಿದ್ವು, ವಾಡೆಯವ್ರ ಹತ್ರ ಸಾವಿರಾರು ಆಕಳುಗಳಿರ್ತಿದ್ವು. ಇಲ್ಲಿ ಏನೋ ಊಟದ ಸಮಯದಲ್ಲಿ ಮಜ್ಜಿಗೆ ವಿತರಣೆ, ಹಾಲಿನ ವಿತರಣೆ ಇತ್ಯಾದಿ ಎಲ್ಲ ನಡೀತಾ ಇತ್ತು. ದಿಸ್ ಇಸ್ ಸೆಂಟ್ರಲೈಸ್ಡ್ ಥಿಂಗ್. ಟುಡೇ ವಿ ಟಾಕ್ ಅಬೌಟ್ ಡಿಸೆಂಟ್ರಲೈಸೇಷನ್, ಬಟ್ ಆ ಕಾಲದ ವಾಡೆಯವರು ಇಟ್ಸ್ ಎ ಸೆಂಟ್ರಲೈಸ್ಡ್ ಯೂನಿಟ್. ಸೊ ಆ ಪಾಯಿಂಟ್ ಇದು ನೋಡಿ, ಇಲ್ಲೆಲ್ಲ ನೀವು ಗಮನಿಸ್ಬೋದು. ಆ ವಾಡೆಯವರ ದನಗಳನ್ನು, ಎತ್ತುಗಳನ್ನು, ಎಮ್ಮೆಗಳನ್ನು ಕಟ್ಟಕ್ಕೆ ಮಾಡ್ಕೊಂಡಿದ್ದಂಥ ಜಾಗ ಇದೆಲ್ಲ. ಬನ್ನಿ, ಇಲ್ಲಿ ನಿಮಗೊಂದು ಆಶ್ಚರ್ಯಕರವಾದಂತಹ, ಭಾಳ ರೋಚಕವಾದಂಥ ಒಂದು ವಿಷಯನ ನಾನು ನಿಮ್ಗೆ ತೋರಿಸ್ಬೇಕು. ನೋಡಿ, ಇದಿದೆಯಲ್ಲ ಸ್ನೇಹಿತರೆ, ಇದು ದನಗಳು ನೀರು ಕುಡಿಯೋಕ್ಕೆ ಮಾಡಿರುವಂತಹ ಬಾನಿ ಇದು. ದಿಸ್ ಈಸ್ ಒನ್ ಸ್ಟೋನ್, ಒಂದೇ ಕಲ್ಲು. ಇದು ಕಲ್ಲು ಸ್ನೇಹಿತರೆ, ಒಂದು ಬಂಡೆ, ಇದು ಒಂದು ಉಂಡೆ ಬಂಡೆ ಅಂದ್ಕೊಳ್ಳಿ. ಆ ಬಂಡೆನ ಕೆತ್ತಿ ಕಲ್ಲನ್ನ ಆಚೆ ಹಾಕಿರೋದು. ಇದು ಕಲ್ಲು ಜೋಡಿಸಿರೋದಿಲ್ಲ, ಒಂದು ಉಂಡೆ ಬಂಡೆನ ಒಡೆದು ಕಲ್ಲು ತೆಗೆದಾಚೆ ಕಲ್ಲಿನ ಬಾನಿ. ನೋ ಸಿಮೆಂಟ್, ನೋ ಅಡೆಸಿವ್, ನೋ ಲೀಕೇಜ್. ವಾಡೆಯ ಕೋಟೆ ಗೋಡೆಯ ಇನ್ನೊಂದು ಬುರ್ಜು ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಿಂಡಿನ ದಯವಿಟ್ಟು ಒಂದು ಸಲ ನೋಡಿ. ಈಗ ಇಲ್ಲೆಲ್ಲ ಕಬ್ಬಣ, ವೇಸ್ಟ್ ಕಬ್ಬಣೆಲ್ಲ ಹಾಕಿದ್ದಾರೆ, ಆದರೆ ಅದ್ರ ಕೆಳಗಡೆ ಒಂದು ಸೀಕ್ರೆಟ್ ಕಿಂಡಿ ಇದೆ, ನೀವು ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಈ ವಾಡೆಯ ಸೀಕ್ರೆಟ್ ಅಂಡರ್ಗ್ರೌಂಡ್. ಈ ವಾಡೆಯಲ್ಲಿರುವಂತಹ ರಹಸ್ಯ ಸುರಂಗ ಮಾರ್ಗ ಅದು. ಇದು ಅತ್ಯಂತ ರಕ್ಷಣಾತ್ಮಕವಾಗಿ ಯಾವುದಾದ್ರೂ ಸೀಕ್ರೆಟಾಗಿ ಏನಾದ್ರು ಇಡಬೇಕಾದ್ರೆ ಅಥವಾ ಸೀಕ್ರೆಟಾಗಿ ಅಲ್ಲಿಂದ ಎಕ್ಸಿಟ್ ಆಗಬೇಕಾದ್ರೆ ಬೇಕಾದಾಗ ಮಾಡ್ಕೊಂಡಿರೋಂಥ ಒಂದು ಸುರಂಗ. ನೋಡಿ, ಇಡೀ ಕಟ್ಟಡದ ಕೆಳಗಡೆ ಇದೆ, ಇಲ್ಲೊಂದಿದೆ, ಅಲ್ಲಿ ಒಂದಿದೆ. 2 ಕಡೆ 2 ಸುರಂಗ ಮಾರ್ಗ ಇರುವಂಥ ಒಂದು ವಾಡೆ ಇದು. ನೀವು ಮೊದಲು ಏನು ಮಾಡಿದ್ರಿ, ವಾಡೆ ಬಾಗಿಲ ಆಚೆಗೆ ಒಂದು ಹಂತ, ವಾಡೆ ಬಾಗಿಲ ಒಳಗಿನೊಂದು ಹಂತ, ಇದು ಈ ಅಂಗಳ. ಅದು ದಾಟಿ ಈ ಮೆಟ್ಟಿಲುಗಳನ್ನು, ಮೊದಲ ಮೆಟ್ಟಿಲುಗಳನ್ನು ದಾಟಿ ಇಲ್ಲಿ ಬಂದರೆ ಇಲ್ಲೊಂದು ಹಂತ. ಈ ಮೆಟ್ಟಿಲುಗಳನ್ನು ದಾಟಿ ಇಲ್ಲಿಗೆ ಬಂದರೆ ಇದು ಇನ್ನೊಂದು ಹಂತ. ಇದು
ಇದು ಇನ್ನೊಂದು ಹಂತ. ಈ ರೀತಿ 4 ಹಂತಗಳಿರುವಂತಹ ವ್ಯವಸ್ಥೆ ತಾವು ಅರ್ಥ ಮಾಡ್ಕೋಬೋದು. ಆಮೇಲೆ ನೋಡಿ ಇಲ್ಲೊಂದು ವಿಶೇಷವಾದ ಒಂದು ಫರ್ನಿಚರ್ ಇದೆ, ಒಂದು ಪೀಠೋಪಕರಣ ಅದು ಇದೆ ನೋಡಿ. ಇವತ್ತಿಗೆ ನೀವು ಯಾವ ಸೋಫಾ ಅಥವಾ ಯಾವ ಡಿಸೈನ್ ಬೇಕಾದ್ರೆ ತರ್ಬೋದು. ಆದರೆ ಇದು ನೋಡಿ ಹೇಗಿದೆ, ಆ ಕಾಲದ ಒಂದು ಸೋಫಾ. ಇದಕ್ಕೆ ಅವಾಗ ಕುಷನ್ಗಳು ಇರ್ತಿದ್ವು, ಬಟ್ ಈಗ ಇಲ್ಲ. ಆದರೂ ಕೂಡ ಎಷ್ಟು ಕಂಫರ್ಟ್ ಇದೆ ನೋಡಿ ಇದು. ಇಲ್ಲಿ ನೋಡಿ ವಿಶೇಷವಾದ ಇಲ್ಲೊಂದು ವಸ್ತುನ ಗಮನಿಸ್ಬೋದು, ಆ ಕಾಲದ ಒಂದು ಪೆಟಾರಿ ತಿಜೋರಿ. ಸ್ನೇಹಿತರೆ, ಈ ವಾಡೆಯಲ್ಲಿರೋ ಒಂದು ರೋಚಕ ಫೋಟೋ ಕಥೆನ ನಿಮ್ಗೆ ಹೇಳಲೇಬೇಕು ಸ್ನೇಹಿತರೆ. ಬನ್ನಿ ನೀವೆಲ್ಲರೂ. ತೆರಿಗೆ ಯಾವ್ದು ಬಂದಿಲ್ಲ ಏನು, ಈ ರೀತಿ ದಿನನಿತ್ಯದ ಆಡಳಿತಗಳಿರ್ತಾವೆ, ಅದು ನಡೀತಾ ಇದ್ದಂಥ ಜಾಗ ಇದೆಲ್ಲ ಸ್ನೇಹಿತರೆ. ಆ ಕಡೆ ಕೋಣೆಗಳು ಕೂಡ ಇದ್ದಾವೆ. ನಾವು ಒಳಗಡೆ ಹೋಗಿ ಮುಂಚೆ ಮೇಲೆ ಹೋಗಿ ಒಂದು ಫ್ಲೋರ್ ಕೋಣೆ ನೋಡ್ಕೊಂಬರೋಣ ಬನ್ನಿ. ಜಸ್ಟ್ ಒಂದು ಮೆಟ್ಟಲನ್ನು ಕ್ಲೋಸ್ ಮಾಡೋಕ್ಕೆ ಎಷ್ಟು ಒಳ್ಳೆಯ ಡೋರ್ನ ಅವ್ರು ಮಾಡ್ಕೊಂಡಿದ್ದಾರೆ ನೋಡಿ ಆ ಕಾಲದಲ್ಲಿ. ಇವತ್ತು ಅಂಥದ್ದೇ ಮಷಿನರಿ ತೊಗೊಂಬನ್ನಿ. ನನಗನ್ಸೋ ಪ್ರಕಾರ ಈ ಫಿನಿಶು, ಈ ಕರ್ವೇಚರು ಕೂಡ ತುಂಬ ಕಷ್ಟ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅವರು ಅವಾಗಿಂದ. ಪೂರ್ತಿ ಮರದ ಮೆಟ್ಲುಗಳು, ವುಡನ್ ಸ್ಟೆಪ್ಸ್, ಫ್ಲೋರ್. ನಿಮಗೆ ನಾಗವಲ್ಲಿ ಸಿನಿಮಾ ನೆನಪಾಗ್ತಾ ಇದ್ದಿರ್ಬೋದು, ಆ ಥರದೊಂದು ವಾಡೆ ಇದು. ಬನ್ನಿ ನೋಡಿ, ಅದನ್ನು ಕವರ್ ಮಾಡೋಕ್ಕೆ ಕೂಡ ಮರನೇ. ಈ ವಾಡೆ ಇದೆಯಲ್ಲ ಸ್ನೇಹಿತರೆ, ಈ ತಲ್ಲೂರು ವಾಡೆಯ ಬಾಲ್ಕನಿ ನೋಡಿ. ಇಲ್ಲಿ ನಿಂತರೆ ಈ ಮರ, ಈ ಡಿಸೈನ್ ಎಲ್ಲ ಆ ಕಾಲದವೇ ನೋಡಿ. ಇಲ್ಲಿ ನಿಂತರೆ ಎಷ್ಟು ಚೆನ್ನಾಗಿ ರಾಜರ ಫೀಲಲ್ಲಿ ಕಾಣುತ್ತೆ, ರಾಯಲ್ ಫೀಲ್ ನೋಡಿ. ಇದು ಎಂಥ ವ್ಯೂ, ಇಲ್ಲಿ ಯಾರೇ ಬಂದರೂ ಕಾಣಬೇಕಲ್ಲಿ, ಎಂಥ ವ್ಯೂ ಇದೆ ಇಲ್ಲಿಂದ ನೋಡಿ. ಇಲ್ಲೊಂದು ವಿಶೇಷವಾದದ್ದು ಇದೆ ಸ್ನೇಹಿತರೆ ನೋಡಿ. ಈ ಡೋರ್ಗಳಿಗೆ ಶಟರ್ ಹಾಕಿದ್ದಾರೆ ಅವರು. ಗಾಜು ಇದೆಯಲ್ಲ, ಗಾಜುಗಳ ಪ್ರೊಟೆಕ್ಷನ್ಗೆ ಶಟರ್ ಹಾಕಿದ್ದಾರೆ, ವುಡನ್ ಶಟ್ರು. ಇದನ್ನು ಎಳೆದಿಲ್ಲಿ ಇಟ್ಟಾಗ ಏನಾಗುತ್ತೆ, ನಮ್ಮ ಮನೆಗಳಲ್ಲಾಗುತ್ತಲ್ಲ, ನಾವು ಅದಕ್ಕೆ ಲಾಕ್ ಮಾಡಿದವರು ಡೋರು, ಮಳೆಗೆ ಗಾಳಿಗೆಲ್ಲ, ಅದಕ್ಕೆ ಅದನ್ನು ಲಾಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಹೀಗಿರುತ್ತೆ, ಹೊಡ್ಕೋಬಾರ್ದು ಅಂತ ಲಾಕ್, ಚಿಂದಿ ಲಾಕ್. ನೀವೇನಾರು ಮಾಡಿ ಇದು ಏನು ಬೇಕಾರಾಗಲ್ಲ. ಬಟ್ ಕ್ಲೋಸ್ ಮಾಡಬೇಕಾದ್ರೆ ಡೋರ್ನ ಹಾಕಬೇಕು ಅಂದರೆ ತೆಗೆದು ಹಿಂಗಾಗಿ ಲಾಕ್ ಖರ್ಚಿಗೆ ಚಾಯ್. ಅಷ್ಟೇ ಇದು ನನ್ನ ಕತೆ ನೋಡಿ ಸ್ನೇಹಿತರೆ. ಇದು ಮನೆಯ ಒಳ ಏನಂತಾರೆ, ಲಿವಿಂಗ್ ರೂಮ್, ದ ಇನ್ಸೈಡ್ ಲಿವಿಂಗ್ ರೂಮ್, ಅವರ ವಾಸಸ್ಥಾನ ಇದು. ಆ ಥರದ ವ್ಯವಸ್ಥೆಯಲ್ಲಿ ನೀವು ಗಮನಿಸ್ಬೋದು. ರೂಫು ಅಂದರೆ ವುಡನ್ ರೂಫು. ನೀವೇನು ಮೇಲೆ ನೋಡಿದ್ರೆ ಇದಕ್ಕೆ ಪೇಂಟಿಂಗ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ಟ್ರೆಂಡಿಗೆ ಆಯಿಲ್ ಪೇಂಟ್, ಅವತ್ತಿಗೆ ಟೀಕುಡ್ ಆಗೇ ಇರ್ತಾಯಿತ್ತು. ಇದು ಬೃಹತ್ ಆಗೋದು ಮೆಗಾ ಸ್ಟೋರೇಜ್ ಇದು. ಇದು ಇನ್ನೊಂದು ಬೇರೆ ಬೇರೆ ಲೆವೆಲ್ಸ್ದು, ಬೇರೆ ಬೇರೆ ಹಂತದೆಲ್ಲ ಇದ್ದಾವೆ ಇಲ್ಲಿ ನೋಡಿ. ಬನ್ನಿ ಇಲ್ಲಿ ಆ ಬೀಗನೇ, ಬಹುಶಃ ಈ ಬೀಗನೇ ಇವತ್ತಿನಾದ್ರು ಮಾರುತಿ ಅಂತ ಇಟ್ಟರೆ ಇದು ಲಕ್ಷಾಂತರ ರೂಪಾಯಿಗೆ ಸೇಲ್ ಆಗುತ್ತೆ. ಆ್ಯಂಟಿಕ್ ಬೀಗ ಇದು. ಆ್ಯಂಡ್ ಈ ಮಾವಿನ ಹಣ್ಣು ಇನ್ನೊಂದು ಕೇಳಬೇಡಿ, ಈ ಈ ವಾಡೆ ಮಾಲೀಕರು ಸುಮಾರು 25 ಎಕರೆ ಆಲ್ಫಾನ್ಸೋ ಮಾವಿನ ಹಣ್ಣಿನ ತೋಟ ಇದೆ ಇದೇ ಊರಲ್ಲಿ. ಅವರೇ ಇದನ್ನು ಬೇರೆ ಬೇರೆ ಕಡೆ ಕಳಿಸ್ತಾರೆ. ದೇ ಸೆಲ್ ದೆಮ್ಸೆಲ್ವ್ಸ್. ಸ್ನೇಹಿತರೆ, ನೀವು ನಂಬಲಾರದಂತಹ ಆಗಿನ ಜೀವನ ಪದ್ಧತಿ ಹೇಗಿತ್ತು ಅಂತ ನೋಡುವಂಥ ಕುರುಹುಗಳಿದ್ದಾವೆ, ನೀವು ಗಮನಿಸ್ಬೋದು ನೋಡಿ. ಅರಿಯುವ ಕಲ್ಲುಗಳು, ಬೃಹತ್ ಅರಿಯುವ ಕಲ್ಲುಗಳನ್ನು. ಇವತ್ತು ನಿಮ್ಮ ಮನೇಲಿ ಹಬ್ಬ, ಹೋಳಿಗೆ ಮಾಡಬೇಕು, ಒಬ್ಬಟ್ಟು ಮಾಡಬೇಕು, ಏನು ಮಾಡ್ತೀರಾ? ಗ್ರೈಂಡ್ರಿಗೋ ಮಿಕ್ಸಿಗೋ ಹಾಕ್ತೀರಾ, ಅಥವಾ ಎಲ್ಲೋ ಅಪರೂಪಕ್ಕೊಬ್ಬರು ಒರಳು ರುಬ್ತಾರೆ. ಆದರೆ ಇದು ಸ್ನೇಹಿತರೆ ನೋಡಿ, ಎಷ್ಟು ದೊಡ್ಡ ಕಲ್ಲಿದೆ ಇದು, ಎಷ್ಟು ದೊಡ್ಡ ಕಲ್ಲಿದೆ. ಉರುಳಿಸೋಕ್ಕೆ ಎಷ್ಟೋ ಕಷ್ಟ ಇದೆ. ಆದರೆ ಇದು ಆ ಕಾಲದ ಹೋಳಿಗೆ ಹೂರಣ ರುಬ್ಬುವ ಕಲ್ಲು ಇದು, ಆ ಕಾಲದಲ್ಲಿ ಸ್ನೇಹಿತರೆ. ಆದರೆ ಇದು ಎಷ್ಟು ದೊಡ್ಡದಿದೆಯಲ್ಲ, ಎಷ್ಟು ಜನ ಬೇಕು ಇಮ್ಯಾಜಿನ್ ಮಾಡಿ ಇದನ್ನು ರುಬ್ಬಕ್ಕೆ. ಇದು ಕಡ್ಡಿ ಇರ್ತದೆ, ಗೂಟ ನೋಡಿ, ಗೂಟ ಇದೆ, ಇಟ್ಕೊಂಡು ರುಬ್ಬಿದ್ರೆ. ಯಾಕಂದರೆ ಇದು ವಾಡೆ. ನೀವು ಇಲ್ಲಿ ಏನೇ ಯೋಚನೆ ಮಾಡಿ, ಮೆಗಾ ಮಾಸ್ ಬಿಗ್ ಅಂತ ಯೋಚನೆ ಮಾಡಿ, ಅಷ್ಟು ಜನಕ್ಕೆ ಮಾಡಬೇಕಲ್ಲ ನೋಡಿ. ಅದಕ್ಕೆ ದೊಡ್ಡ ಕಲ್ಲು. ಅದ್ರ ಪಕ್ಕಕ್ಕೆ ಬನ್ನಿ ನೋಡಿ, ಇಲ್ಲಿದೆ ಖಾರ ಹರಿಯುವ ಕಲ್ಲುಗಳು ನೋಡಿ. ಖಾರ ಹರಿಯುವ ಕಲ್ಲುಗಳು ದಿನನಿತ್ಯಕ್ಕೆ. ಅವತ್ತು ಮಿಕ್ಸಿ ಇಲ್ಲ, ಗ್ರೈಂಡರ್ ಇಲ್ಲ, ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಸಿಟಿನೇ ಇಲ್ಲ. ಅವತ್ತು ಬೇಕಾಗಿದ್ದಂಥ ಜೀವನ ಕ್ರಮ ಇವು. ಅವತ್ತಿನ ಇಡೀ ಜೀವನ ಪದ್ಧತಿಯನ್ನು, ಅವರ ಆ ಶ್ರಮದಾಯಕ ಬದುಕನ್ನು, ಅವರ ತುಂಬ ಆರ್ಗ್ಯಾನಿಕ್ ಲೈಫ್, ನ್ಯಾಚುರಲ್ ಲೈಫ್ನ ಅದು ಹೇಳ್ತಾ ಇದ್ದಾವೆ. ನೀವಲ್ಲಿ ಅರಿಯುವ ಕಲ್ಲು, ರುಬ್ಬೋ ಕಲ್ಲು ನೋಡಿದ್ರೆ ಸ್ನೇಹಿತರೆ, ಈಗ ಇದು ಆ ಕಾಲದ ಬಚ್ಚಲ ಮನೆ, ಸ್ನಾನದ ಮನೆ. ಬನ್ನಿ. ಓ ಗಾಡ್, ನೀವು ನೋಡಿ ಮೆಸ್ಮರೈಸ್ ಆಗುವಂಥ ವ್ಯವಸ್ಥೆ ಇಲ್ಲಿದೆ ನೋಡಿ. ಹಂಡೆ, ಆ ಕಾಲದ ತಾಮ್ರದ ಹಂಡೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಾಲದ ತಾಮ್ರದ ಹಂಡೆಗಳು. ಅದ್ಮೇಲೆ ಮುಚ್ಚಕ್ಕೂ ಕೂಡ ನೋಡಿ ಮರದ್ದೆ, ಅದು ಕೂಡ ಹಾಳಾಗಿಲ್ಲ, ಇವತ್ತು ನೀಟಾಗಿದೆ ನೋಡಿ. ಇಲ್ಲಿ ಗಮನಿಸ್ಬೋದು ನೀವು ನೋಡಿ. ಹಂಡೆ ಮೇಲೆ ಮುಚ್ಚಕ್ಕೆ ಎಷ್ಟು ವೆಯ್ಟ್ ಇದೆ ಗೊತ್ತಾ, ತುಂಬ ವೆಯ್ಟ್ ಇದೆ ನೋಡಿ. ಇದು 100 ವರ್ಷದವು ಅಂತ ಹೇಳೋಕ್ಕೆ ಅವುಗಳು ಯೂಸೇಜೇ ಅದ್ರ ಕತೆ ಹೇಳ್ತಾ ಇದೆ, ಎಷ್ಟು ಹಳೆವಿವು ಅಂತ ಹೇಳಿ ನೋಡಿ. ಅದೆಲ್ಲ ತಗ್ಗೋಗಿದ್ದಾವೆ. ಆದರೆ ಈ ತಾಮ್ರದ ಹಂಡೆಗಳ ವಿಶೇಷ ಏನು ಅಂತಂದರೆ, ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಳೆ ಕಾಲದಲ್ಲಿ ಹಿರಿಯರು ಅವು ವಾಡೆನೇ ಹಾಕಬೇಕಾಗಿರಲಿಲ್ಲ. ತುಂಬ ಬಡವ್ರ ಮನೆಯಲ್ಲೂ ಕೂಡ ಒಂದು ಹಂಡೆ ಒಲೆ ಕಾಮನ್ ಇರ್ತಿತ್ತು. ಅದು ಉತ್ತರ ಕರ್ನಾಟಕದಲ್ಲೂ ಹೌದು, ಹಳೆ ಮೈಸೂರು ಭಾಗದಲ್ಲೂ ಕೂಡ ಹೌದು ನೋಡಿ. ಬೇರೆ ಬೇರೆ ಸೈಜ್ನ ತಾಮ್ರದ ಹಂಡೆಗಳು, ಸ್ನಾನಕ್ಕೆ ನೋಡಿ, ಆ ಕಾಲದ ವ್ಯವಸ್ಥೆ
ಮತ್ತು ಅಷ್ಟೇ ಅಲ್ಲ ಸ್ನೇಹಿತರೆ, ನೋಡಿ ಇಲ್ಲಿ ಇದು ಅನೇಕರು ನೋಡಿರ್ಬೋದು, ಹಿರಿಯರು ಗೊತ್ತಿರುತ್ತೆ ಅಥವಾ ಹಳ್ಳಿ ಜನಕ್ಕೆ ಗೊತ್ತಿರುತ್ತೆ. ಇದು ತಾಮ್ರದ ಹಂಡೆ. ಅಲ್ಲಿ ನೀವೇನು ನೋಡ್ತಿದ್ದೀರಲ್ಲ ತಾಮ್ರದ ಹಂಡೆ ದೊಡ್ಡವು, ಅವುಗಳ ಚಿಕ್ಕ ವರ್ಷನ್ ಇದು. ಇನ್ನೊಂದು ತಾಮ್ರದ ಹಂಡೆ. ಇದನ್ನು ಒಂದು ಕಟ್ಟೆ ಮಾಡಿ ಈ ಹಂಡೆನ ಇಟ್ಟು ಅನಂತರ ಲಾಕ್ ಮಾಡಿ ಸಿಮೆಂಟಲ್ಲೇ ಅಥವಾ ಇದು ಲಾಕ್ ಮಾಡಿ, ಇಲ್ಲಿ ಹಂಡೆಯ ಅರ್ಧ ಭಾಗ ಕಾಣುತ್ತೆ. ಇಲ್ಲಿ ಗಮನಿಸ್ಬೋದು ನೋಡಿ, ನೋಡಿ ಲೈಟ್ ಹಾಕಿ ಹೊಸ ಕೆಳಗಡೆ ನೋಡಿ, ಹಂಡೆಯ ಅರ್ಧ ಭಾಗ ಕಾಣುತ್ತೆ, ಅದ್ರ ತಳ ಕಾಣುತ್ತೆ. ಅದು ಇಲ್ಲಿ ಓಪನ್ ಮಾಡಿ ಸೌದೆ ಹಾಕಿ ಬೆಂಕಿ ಹಚ್ಚಿದ್ರೆ ಈ ಹಂಡೆ ಕಾಯುತ್ತೆ, ನೀರು ಕಾಯುತ್ತೆ, ಬೇಗ ಕಾಯುತ್ತೆ. ಯಾಕೆಂದರೆ ಸೈನ್ಸ್ ಇದೆ ಅದರಲ್ಲಿ. ಅಂದರೆ ಬೆಂಕಿ ಕ್ಲೋಸ್ಡಾಗಿ ಒಂದೇ ಕಡೆ ಬರೋದ್ರಿಂದ, ಕಾನ್ಸಂಟ್ರೇಟಾಗಿ ಒಂದೇ ಕಡೆ ಹೋಗೋದ್ರಿಂದ ಅದು ಬೇಗ ಬಿಸಿ ಆಗುತ್ತೆ. ಅಲ್ಲಿಂದ ಇಲ್ಲೊಂದು ಬಕೆಟು ಏನಾದ್ರು ಇಟ್ಕೊಂಡು, ಇಲ್ಲಿಂದ ಹಂಡೆ ಇಟ್ಕೊಂಡು ಬಿಸಿನೀರು ತೋಡ್ಕೊಂಡು ತಣ್ಣೀರು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋ ವ್ಯವಸ್ಥೆ ಆ ಕಾಲದಲ್ಲಿ ಆ ಥರದ್ದು. ಅಂದರೆ ಡೈರೆಕ್ಟ್ ಇರೋಂಥದ್ದು. ನೋಡಿ ಆ ಕಾಲದ ಹಿತ್ತಾಳೆ ಚೊಂಬುಗಳು, ವಾಡೆ ಹಿತ್ತಾಳೆ ಚೊಂಬುಗಳು ಎಷ್ಟು ಚೆನ್ನಾಗಿದೆ, ಗೋಲ್ಡ್ ಇದ್ದಂಗೆ ಇದ್ದಾವೆ. ಯಾಕೆ ಅವರಲ್ಲಿ ಹಿರಿಯರು ಭಾಳ ವರ್ಷ ಬದುಕ್ತಾಯಿದ್ರು ಅಂತಂದರೆ ಸ್ನೇಹಿತರೆ, ಅವರು ತುಂಬ ಸಹಜವಾದ ಬದುಕನ್ನು ಬದುಕ್ತಿದ್ರು. ಬಿಸಿನೀರು ಕಾಯಿಸೋರು, ಶ್ರಮ ಪಡೋರು, ಸೌದೆ ತರೋಕ್ಕೆ ಹೋಗ್ಬೇಕಿತ್ತು ತರೋರು, ಇಲ್ಲಿ ಕಾಯಿಸೋರು, ನೀರು ಬಿಸಿ ಬಿಸಿ ಹಾಕ್ಕೊಳ್ಳೋರು, ಊಟ ಅದ್ಭುತವಾಗಿ ಮಾಡೋರು, ಯಾವುದೇ ಕೆಮಿಕಲ್ ಇಲ್ಲ, ಫಾಸ್ಟ್ ಫುಡ್ ಇಲ್ಲ, ಆ ಥರದ್ದು ಏನೂ ಇಲ್ಲ. ಸಹಜವಾದ ಸುಂದರ ಬದುಕು. ಆ ಕಾರಣಕ್ಕೆ ಆರೋಗ್ಯ ಭಾಳ ಇರ್ತಿತ್ತು ಅವ್ರಿಗೆ, ತುಂಬ ಚೆನ್ನಾಗಿರ್ತಿತ್ತು. ಹೀಗೆ ಕಲ್ಲೂರು ವಾಡೆಯಲ್ಲಿ ನಮಗೊಂದು ವಿಶೇಷವಾದ ಆತಿಥ್ಯ ಇದೆ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಅದು ನೋಡಿ, ತಟ್ಟೆ ಒಳಗಡೆ ಏನಿದೆ ಗೊತ್ತಾ? 1 2 3 ಮಾವಿನ ಹಣ್ಣು ಅಂಗಡಿಯಿಂದ ಕೊಂಡ್ಕೊಂಬಂದಿದ್ದೆಲ್ಲ ನೋಡಿ, ಘಮ್ ಅಂತ ಸುವಾಸನೆ ಬರ್ತಾಯಿದೆ. ಕಲ್ಲೂರು ವಾಡೆಯವ್ರದ್ದು ಸುಮಾರು 25 ಎಕರೆ ಆಲ್ಫಾನ್ಸೋ ಮಾವಿನ ಹಣ್ಣಿನ ತೋಟ ಇದೆ ಇದೇ ಊರಲ್ಲಿ. ಅವರೇ ಬೆಳೆದಿರುವಂಥ ಮಾವಿನ ಹಣ್ಣು ನಮಗೆ ನಮ್ಮ ತಂಡಕ್ಕೆಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ತಿನ್ನಿ ಆಮೇಲೆ ಅಂತ ಹೇಳ್ತಾ. ಆಹಾ, ತುಂಬ ರುಚಿಯಾಗಿದೆ. ಬೆಳಗಾವಿಯ ಈ ಸೀಮೆ ಮಾವಿನ ಹಣ್ಣು ತಿಂದು ಸಂತೋಷ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.